ನನ್ನ ಹೆಸರು ಪ್ರಿಯಾ. ನನ್ನ ಗಂಡ ತನ್ನ ತಂದೆಯ ಹಾಸ್ಪಿಟಲ್ ಖರ್ಚಿಗಾಗಿ ಮತ್ತು ಶ್ರೀಮಂತಿಕೆಯ ಹುಚ್ಚು ಹಿಡಿದು ಅವರ ಆಫೀಸಿನಲ್ಲಿ ತಮ್ಮ ಬಾಸ್ ಹತ್ತಿರ ಹೆಚ್ಚು ಹಣ ಕೇಳಿದ್ದರು. ಆಗ ಅದಕ್ಕೆ ಅವರ ಬಾಸ್ ಒಂದು ದಿನ ರಾತ್ರಿ, ನಿನ್ನ ಹೆಂಡತಿಯನ್ನು ನನ್ನ ಬಳಿ ಕಳಿಸು, ನಾನು ಖಂಡಿತ ಹಣ ಕೊಡುತ್ತೇನೆ ಎಂದು ಹೇಳಿದರು. ನನ್ನ ಗಂಡ ನನಗೆ ವಿಚ್ಛೇದನದ ಭಯ ಹುಟ್ಟಿಸಿ ನನ್ನನ್ನು ಬಲವಂತವಾಗಿ ಬಾಸ್ ಮನೆಗೆ ಕಳುಹಿಸಿದರು. ನಾನು ಅಲ್ಲಿಗೆ ಹೋದಾಗ ಅವರ ಬಾಸ್ ನನ್ನನ್ನು ನೋಡದೆ ಒಂದು ರೂಮಿಗೆ ಕಳುಹಿಸಿ, ಇಡೀ ರಾತ್ರಿ ಕೇವಲ ಪ್ರಾರ್ಥನೆ ಮಾಡುತ್ತಾ ಇರು, ಬೆಳಗಾದ ಮೇಲೆ ನೀನು ಮನೆಗೆ ಹೋಗಬಹುದು ಮತ್ತು ನಿನ್ನ ಹಣ ನಿನ್ನ ಮನೆಗೆ ತಲುಪಿರುತ್ತದೆ ಎಂದು ಹೇಳಿದರು. ಆದರೆ ಆ ವ್ಯಕ್ತಿ ನನ್ನ ಮುಟ್ಟಲೇ ಇಲ್ಲ. ಮಾರನೇ ದಿನ ಬೆಳಗ್ಗೆ ನಾನು ಮನೆಗೆ ಬಂದಾಗ ನನ್ನ ಗಂಡ ತುಂಬ ಖುಷಿಯಲ್ಲಿದ್ದರು. ಅವರಿಗೆ ಹಣ ಸಿಕ್ಕಿತ್ತು. ಆದರೆ 2 ದಿನಗಳ ನಂತರ ಅವರು ನನ್ನನ್ನು ಮತ್ತೆ ಅದೇ ಜಾಗಕ್ಕೆ ಕಳುಹಿಸಿದರು. ಆಗಲೂ ಅವರ ಬಾಸ್ ನನಗೆ ಏನೂ ಸಹ ಮಾಡಲಿಲ್ಲ. ಹಳೆಯ ಮಾತನ್ನು ಮತ್ತೆ ಹೇಳಿದರು, ಪ್ರಾರ್ಥನೆ ಮಾಡು ಎಂದು. ನನಗೆ ಇದು ತುಂಬ ವಿಚಿತ್ರ ಎನಿಸಿತು. ಮಾರನೇ ದಿನ ಬಾಸ್ ನನ್ನನ್ನು ಆಫೀಸಿಗೆ ಕರೆಸಿದರು ಮತ್ತು ಅಲ್ಲಿ ನನ್ನ ಗಂಡನ ಎದುರೇ ಬಾಸ್ ಒಂದು ವಿಷಯವನ್ನು ಹೇಳಿದ್ರು. ಅದು ನನಗೆ ನನ್ನ ತಂದೆ ತಾಯಿಯನ್ನು ನೆನಪಿಸುವಂತೆ ಮಾಡಿತು. ನನ್ನ ತಂದೆ ತಾಯಿ ನಾನು ಚಿಕ್ಕವಳಿರುವಾಗಲೇ, ಅಂದರೆ 3 ವರ್ಷದವಳಿದ್ದಾಗಲೇ ತೀರಿ ಹೋಗಿದ್ದರು. ಅವರ ಮರಣದ ನಂತರ ನನ್ನ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ನನ್ನನ್ನು ಸಾಕಿ ಬೆಳೆಸಿದರು. ಆದರೆ ಅವರು ನನ್ನನ್ನು ಒಬ್ಬ ಕೆಲಸದ ಆಳಿಗಿಂತ ಕಡೆಯಾಗಿ ಬೆಳೆಸಿದರು. ಚಿಕ್ಕಂದಿನಿಂದಲೂ ವಯಸ್ಸಿಗೆ ಬರುವವರೆಗೆ ನಾನು ಅವರ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದೆ. ದೊಡ್ಡಪ್ಪ ನನ್ನನ್ನು ಯಾವತ್ತೂ ಅವರ ಮಗಳ ರೀತಿ ನೋಡಲೇ ಇಲ್ಲ. ದೊಡ್ಡಮ್ಮನು ಕೂಡ ಬೇರೆಯ ಮನೆಯವಳು ಎನ್ನುವ ರೀತಿ ನೋಡುತ್ತಿದ್ದರು. ನಮ್ಮ ಕುಟುಂಬದವಳೆಂದು ಯಾರೂ ನನ್ನನ್ನು ನೋಡಲಿಲ್ಲ. ಮನೆಯಲ್ಲಿ ಸಂಬಂಧಿಕರು ಬಂದಾಗ ಮಾತ್ರ ನನ್ನ ಮೇಲೆ ಪ್ರೀತಿಯ ನಾಟಕ ಮಾಡ್ತಿದ್ರು. ಆದರೆ ಅವರು ಹೋದ ತಕ್ಷಣ ದೊಡ್ಡಪ್ಪ ಅವರ ನಿಜವಾದ ರೂಪಕ್ಕೆ ಬಂದು ಬಿಡ್ತಿದ್ರು. ದೊಡ್ಡಮ್ಮನ ಕಿರುಕುಳವನ್ನು ಸಹಿಸಿಕೊಂಡು ಸಾಕಾಗಿ ಹೋಗಿತ್ತು. ನಾನು ವಯಸ್ಸಿಗೆ ಬಂದ ನಂತರ ದೊಡ್ಡಪ್ಪ ನನಗಾಗಿ ಒಂದು ಸಂಬಂಧವನ್ನು ಹುಡುಕಿದ್ರು. ಆದರೆ ಅವರ ಉದ್ದೇಶ ಸರಿ ಇರಲಿಲ್ಲ. ಯಾರಾದರೂ ವಯಸ್ಸಾದ ವ್ಯಕ್ತಿಗೆ ಅಥವಾ ಕೈಕಾಲು ಇಲ್ಲದವನಿಗೆ ನನ್ನನ್ನು ಮದುವೆ ಮಾಡಿಕೊಡಬೇಕೆಂದು ಮುಂದಾಗಿದ್ರು. ಮುಖ್ಯವಾಗಿ ಆ ಮನುಷ್ಯ ಶ್ರೀಮಂತನಾಗಿರಬೇಕು ಮತ್ತು ಹಣ ಕೊಟ್ಟು ನನ್ನನ್ನು ಖರೀದಿ ಮಾಡಬೇಕೆಂಬುದು ಅವರ ಆಸೆಯಾಗಿತ್ತು. ದೊಡ್ಡಪ್ಪ ಅದಕ್ಕಾಗಿ ಒಬ್ಬ ಬ್ರೋಕರ್ನ ಕೂಡ ನೇಮಿಸಿಕೊಂಡಿದ್ರು. ಕೆಲವು ದಿನಗಳ ನಂತರ ಆ ಬ್ರೋಕರ್ ಮನೆಗೆ ಬಂದು, ನಿಮ್ಮ ಪ್ರಿಯಾಳಿಗೆ ಒಂದು ಸಂಬಂಧ ಇದೆ, ಆದರೆ ಆ ವ್ಯಕ್ತಿಗೆ ತುಂಬ ವಯಸ್ಸಾಗಿದೆ, ನೋಡೋದಕ್ಕೂ ಅಷ್ಟು ಚೆನ್ನಾಗಿಲ್ಲ, ಆದರೆ ಆತ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ. ನಾನು ಪ್ರಿಯಾಳ ಫೋಟೋವನ್ನು ಆತನಿಗೆ ತೋರಿಸಿದ ನಂತರ ಆತ ಅವಳನ್ನು ಮದುವೆಯಾಗಬೇಕೆಂದು ಹುಚ್ಚು ಹಿಡಿಸಿಕೊಂಡಿದ್ದಾನೆ. ಕೇಳಿದಷ್ಟು ಹಣ ಕೂಡ ಕೊಡೋದಕ್ಕೆ ಸಿದ್ಧ ಇದ್ದಾನೆ ಎಂದು ಹೇಳಿದರು. ಇದನ್ನು ಕೇಳಿದ ದೊಡ್ಡಮ್ಮ ಆ ದಿನವೇ ನನ್ನ ಮದುವೆಯ ನಿಶ್ಚಯವನ್ನು ಮಾಡಿದರು. ಆ ದಿನ ರಾತ್ರಿ ನಾನು ತುಂಬ ಅಳುತ್ತಾ ನೊಂದುಕೊಂಡೆ. ನನ್ನ ತಂದೆ ತಾಯಿಯನ್ನು ನೆನಪಿಸಿಕೊಂಡೆ. ಮಾರನೇ ದಿನ ನನ್ನ ಇಚ್ಛೆಗೆ ವಿರುದ್ಧವಾಗಿ ಆ ವ್ಯಕ್ತಿಯ ಜೊತೆ ನನ್ನ ಮದುವೆಯನ್ನು ಮಾಡಿ ಕಳುಹಿಸಿಬಿಟ್ಟರು. ಆ ಮನುಷ್ಯ ಯಾವುದೇ ಸಂಭ್ರಮವಿಲ್ಲದೆ ಕೇವಲ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿ ಕರೆದುಕೊಂಡು ಹೋದ. ಆತನ ಹೆಸರು ಪ್ರಕಾಶ್. ದೊಡ್ಡಮ್ಮ ನನ್ನನ್ನು ಮನೆಯಿಂದ ಕಳಿಸುವಾಗ ನನ್ನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಲಿಲ್ಲ. ನಾನು ಪ್ರಕಾಶ್ ಜೊತೆ ಅವರ ಮನೆಗೆ ತಲುಪಿದಾಗ ಬಾಗಿಲಲ್ಲಿ 2 ಹೆಣ್ಣು ಮಕ್ಕಳು ನಿಂತಿದ್ದರು. ಆಗ ನನ್ನ ಗಂಡ ಪ್ರಕಾಶ ಅವರನ್ನು ತಂಗಿಯರು ಎಂದು ಪರಿಚಯ ಮಾಡಿಕೊಟ್ಟರು. ಅವರು ನನ್ನನ್ನು ಹೊಸ ಮನೆಯ ಕೆಲಸದವಳಂತೆ ನೋಡಿದರು. ಯಾರೂ ನನ್ನನ್ನು ಸ್ವಾಗತಿಸಲಿಲ್ಲ. ಯಾವುದೇ ಶಾಸ್ತ್ರಗಳು ನಡೆಯಲಿಲ್ಲ. ಸೂರ್ಯ ಹುಟ್ಟುವ ಮೊದಲೇ ಬಾಗಿಲು ತಟ್ಟುವ ಶಬ್ದ ಕೇಳಿಸಿತು. ನಾದಿನಿ ಕೂಗುತ್ತಾ, ಇನ್ನು ಎಷ್ಟೊತ್ತು ಅಂತ ಮಲ್ಕೊಂತೀಯ, ಎದ್ದು ಅಡುಗೆ ಮಾಡಿ ಅಪ್ಪನಿಗೆ ಔಷಧಿ ಕೊಡು ಮತ್ತು ಮನೆಯಲ್ಲಿ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದ್ಲು. ನಾನು ತಕ್ಷಣ ಎದ್ದು ಹೊರಗೆ ಬಂದೆ. ಕೆಲಸ ಮತ್ತು ಅಡುಗೆ ಮಾಡುವ ಎಲ್ಲ ಅಭ್ಯಾಸ ನನಗೆ ರೂಢಿಯಾಗಿತ್ತು. ಆದರೆ ಈ ಮನೆಯಲ್ಲಿ ಬೇರೆ ರೀತಿಯ ಶೈಲಿಯದ್ದಾಗಿತ್ತು. ನಾನು ಮಾಡಿದ ಪ್ರತಿಯೊಂದು ಕೆಲಸದಲ್ಲಿ ಅತ್ತೆ ತಪ್ಪನ್ನು ಹುಡುಕುತ್ತಿದ್ರು. ಏನಾದರೂ ಒಂದು ಕೊಂಕು ಮಾತು ಹೇಳುತ್ತಲೇ ಇದ್ರು. 2 ದಿನ ಕಳೆಯುತ್ತಿದ್ದಂತೆ ಅತ್ತೆ ಮುಖ ಗಂಟಾಕಿಕೊಂಡು ಅಡುಗೆ ಮನೆಯಲ್ಲಿ ಬಂದು ನಿಂತಿದ್ದರು. ನೀನು ಯಾವ ವರದಕ್ಷಿಣೆ ತಂದಿದ್ದೀಯಾ? ಬರೀ ಕೈಯಲ್ಲಿ ಬಂದಿದ್ದೀಯಾ? ಅಲ್ಲದೆ ಯಾವ ಕೆಲಸನೂ ನೆಟ್ಟಿಗೆ ಮಾಡೋದಕ್ಕೆ ಬರಲ್ಲ ಎಂದು ಜೋರಾಗಿ ಕೂಗಾಡಿದ್ರು. ನಾನು ತಲೆ ತಗ್ಗಿಸಿ ಏನು ಮಾತನಾಡದೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಯಾರಿಗೂ ದೂರು ನೀಡಲು ಅವಕಾಶ ಕೊಡಬಾರದು ಎಂದು ಮನಸ್ಸಲ್ಲೇ ಶಪಥ ಮಾಡಿಕೊಂಡೆ. ಆದರೆ ಅವರು ತಾವಾಗಿಯೇ ಜಗಳಕ್ಕೆ ಕಾರಣಗಳನ್ನು ಹುಡುಕುತ್ತಿದ್ರು ಮತ್ತು ನನ್ನ ಜೊತೆ ಜಗಳ ಮಾಡುತ್ತಿದ್ರು. ಸಂಜೆ ಎಲ್ಲರೂ ಊಟಕ್ಕೆ ಕುಳಿತಾಗ ನಾನು ಸುಮ್ಮನೆ ಊಟವನ್ನು ಬಡಿಸ್ತಿದ್ದೆ. ಆಗ ಅತ್ತೆ ಒಂದು ತುತ್ತು ಅನ್ನ ತಿಂದು, ಇಷ್ಟೊಂದು ಕಾರಣ ಸಾರಿಗೆ ಹಾಕೋದು, ನೀನು ಹಿಂದೆ ಯಾವತ್ತೂ ಅಡುಗೆ ಮಾಡಿಲ್ವಾ ಅಂತ ಕೇಳಿದ್ರು. ಆಗ ನನ್ನ ಗಂಡ ಸುಮ್ಮನೆ ಕುಳಿತಿದ್ರು. ನಾನು ಅವರ ಕಡೆ ನೋಡಿದೆ, ಆದರೆ ಅವರು ನನ್ನ ಕಡೆ ಕಣ್ಣೆತ್ತು ಸಹ ನೋಡಲಿಲ್ಲ. ಅವರು ನನಗಾಗಿ ಏನಾದರೂ ಹೇಳಬಹುದು ಎಂದು ಅವರತ್ತ ನೋಡಿದೆ, ಆದರೆ ಅವರು ಮುಖ ತಿರುಗಿಸಿಕೊಂಡು ಕುಳಿತಿದ್ದರು. ದೊಡ್ಡಪ್ಪನ ಮನೆಯಲ್ಲಿ ಒಂದು ರೀತಿಯ ಚಿತ್ರಹಿಂಸೆ, ಆದರೆ ಗಂಡನ ಮನೆಯಲ್ಲಿ ಇನ್ನೊಂದು ರೀತಿಯ ಚಿತ್ರಹಿಂಸೆ ಶುರುವಾಗಿತ್ತು ನನಗೆ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನಾನು ಒಬ್ಬಳೇ ರೂಮಿನಲ್ಲಿ ಕುಳಿತುಕೊಂಡಿದ್ದೆ ಮತ್ತು ಆ ರೂಮಿನಲ್ಲಿರುವ ವಸ್ತುಗಳೆಲ್ಲವೂ ನನ್ನನ್ನೇ ದುರ್ಗುಟ್ಟಿ ನೋಡುತ್ತಿರುವಂತೆ ಅನಿಸುತ್ತಿತ್ತು. ನನ್ನ ಬದುಕು ಹೊಸ ಜೀವನವಲ್ಲ, ಬದಲಾಗಿ ಇದೊಂದು ಮತ್ತೊಂದು ಸೆರೆಮನೆ ಎಂದು ಅನಿಸುತ್ತಿತ್ತು. ವ್ಯತ್ಯಾಸವಿಷ್ಟೇ, ಮೊದಲು ದೊಡ್ಡಮ್ಮನ ಆದೇಶ ಪಾಲಿಸಬೇಕಾಗಿತ್ತು. ಈಗ ಗಂಡ, ಅತ್ತೆ, ನಾದಿನಿಯರ ಆದೇಶವನ್ನು ಪಾಲಿಸಬೇಕಾಗಿದೆ. 2 ದಿನ ಹೇಗೋ ಕಳೆದಿತ್ತು. ನಾನು ಇದ್ದ ಕೋಣೆಯಲ್ಲಿ ಕಿಟಕಿಯಿಂದ ಹೊರಗೆ ಕೇವಲ
ಒಂದು ಗೋಡೆ ಮಾತ್ರ ಕಾಣಿಸ್ತಿತ್ತು. ಅಲ್ಲಿಂದ ಒಳಗಡೆ ಗಾಳಿಯು ಬರಲು ಸಹ ಅನುಮತಿ ಕೇಳಿ ಬರುವಂತೆ ನಿಧಾನವಾಗಿ ಬರುತ್ತಿತ್ತು. ಸಾಯಂಕಾಲ ಪ್ರಕಾಶ್ ಕೆಲಸ ಮುಗಿಸಿಕೊಂಡು ಬಂದಾಗ ಏನು ತೊಂದರೆ ಇಲ್ಲ ತಾನೆ ಎಂದು ಕೇಳಿದರು. ನಾನು ತಲೆಯಾಡಿಸಿ ಇಲ್ಲ ಎಂದು ಹೇಳಿದೆ. ಆಗ ಅವರು ಮನೆ ತುಂಬ ಚಿಕ್ಕದಾಗಿದೆ, ಸ್ವಲ್ಪ ದಿನ ಆದಮೇಲೆ ಅಭ್ಯಾಸವಾಗುತ್ತೆ ಎಂದು ಹೇಳಿ ರೂಮಿಗೆ ಹೋದರು. ನಾನು ಈ ಮನೆಯಲ್ಲಿ ಕೇವಲ ಒಂದು ಕೆಲಸದಾಳಾಗಿ ಕೊಂಡುಕೊಂಡ ವಸ್ತುವಿನಂತೆ ಬಂದಿದ್ದೇನೆ ಎಂದು ನನಗೆ ಅರ್ಥವಾಯಿತು. ಇಲ್ಲಿ ನನ್ನ ಅಸ್ತಿತ್ವಕ್ಕಾಗಲಿ ನನ್ನ ಆಸೆಗಳಿಗಾಗಲಿ ಬೆಲೆ ಇರಲಿಲ್ಲ. ರಾತ್ರಿ ಪ್ರಕಾಶ್ ರೂಮಿಗೆ ಬಂದಾಗ ಹೇಳಿದ್ರು, ನನಗೆ ಗೊತ್ತು ಎಲ್ಲರೂ ನಿನ್ನನ್ನು ಮನೆಯಲ್ಲಿ ತುಂಬ ನೋವು ಕೊಟ್ಟು ನಡೆಸಿಕೊಳ್ತಿದ್ದಾರೆ ಅಂತ. ಆದರೆ ಇದೆಲ್ಲ ಸಮಯದ ಆಟವಷ್ಟೇ. ಮುಂದೆ ಒಂದು ದಿನ ಎಲ್ಲವೂ ಸರಿಯಾಗುತ್ತೆ ಅಂದಾಗ ನಾನು ಆ ಸಮಯ ಯಾವಾಗ ಬರುತ್ತೆ, ಯಾವಾಗ ಇದೆಲ್ಲ ಕೊನೆಯಾಗುತ್ತೆ ಎಂದು ಕೇಳಿದೆ. ಅವರು ಸ್ವಲ್ಪ ಹೊತ್ತು ಮೌನವಾದರು. ನಂತರ ಹೇಳಿದ್ರು, ನನ್ನ ತಂದೆ ಅನಾರೋಗ್ಯದಿಂದ ಬಳಲ್ತಿದ್ದಾರೆ. ತಂಗಿಯರಿಗೆ ಇನ್ನೂ ಮದುವೆಯಾಗಿಲ್ಲ. ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಇದೆ. ಸ್ವಲ್ಪ ದಿನಗಳವರೆಗೆ ಅಷ್ಟೇ. ಆದರೆ ನನಗೆ ತಿಳಿದಿತ್ತು ಈ ಪರಿಸ್ಥಿತಿ ಬದಲಾಗುವುದಿಲ್ಲ ಎಂದು. ಮಾರನೇ ದಿನ ಅತ್ತೆ ನನ್ನ ಸಾಮಗ್ರಿ ತರಲು ಮಾರ್ಕೆಟ್ಗೆ ಕಳುಹಿಸಿದರು. ತರಕಾರಿ ಮತ್ತು ಮಾವನಿಗೆ ಔಷಧಿ ತರಲು ಹೇಳಿದರು. ದುಡ್ಡನ್ನು ನೋಡಿ ಖರ್ಚು ಮಾಡು, ನಾವು ಶ್ರೀಮಂತರಲ್ಲ ಎಂದು ಹೇಳುತ್ತಿದ್ದರು. ಅವರು ನನಗೆ ಮಾರ್ಕೆಟ್ಗೆ ಕಳಿಸುತ್ತಿದ್ದದ್ದು ಜೈಲಿನಿಂದ ಹೊರಗೆ ಬಿಟ್ಟಷ್ಟು ಸಂತೋಷವಾಗುತ್ತಿತ್ತು. ಆದರೆ ಮನೆಗೆ ಮತ್ತೆ ಬಂದ ತಕ್ಷಣ ಅದೇ ಚುಚ್ಚು ಮಾತುಗಳು ಶುರುವಾಗುತ್ತಿದ್ದವು. ಇಷ್ಟು ದುಡ್ಡು ಯಾಕೆ ಖರ್ಚು ಮಾಡ್ತಿದ್ದೀಯಾ? ಸಂಸಾರವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ನಿನಗೆ ಗೊತ್ತಿಲ್ವೇ ಎಂದು ಬೈಯುತ್ತಿದ್ದರು. ನಾನು ತೆಗೆದುಕೊಂಡಿದ್ದ ಪದಾರ್ಥಗಳ ಬಿಲ್ಲನ್ನು ಅತ್ತೆಯ ಮುಂದೆ ಇಟ್ಟೆ. ಆದರೆ ಯಾವುದಕ್ಕೂ ಅದು ಪ್ರಯೋಜನಕ್ಕೆ ಬರುತ್ತಿರಲಿಲ್ಲ. ಹೀಗೆ ವಾರಗಳು ತಿಂಗಳುಗಳು ಕಳೆದವು. ಮನೆಯ ಪ್ರತಿಯೊಂದು ಮೂಲೆಯೂ ನನಗೆ ಪರಿಚಿತವಾಯಿತು. ನಾದಿನಿಯರು ಯಾವಾಗ ಚುಚ್ಚು ಮಾತು ಆಡುತ್ತಾರೆ, ಅತ್ತೆ ಯಾವಾಗ ದೂರು ನೀಡುತ್ತಾರೆ ಎಂಬುದು ನನಗೆ ಮೊದಲೇ ತಿಳಿಯುತ್ತಿತ್ತು. ನಾನು ಈಗ ಯೋಚಿಸುತ್ತಿದ್ದೆ, ನಾನು ನಿಜವಾಗಿಯೂ ಈ ಮನೆಯ ಸೊಸೆಯಾಗಿದ್ದರೆ ನನಗೆ ಯಾರಾದರೂ ಹರಸುತ್ತಿದ್ರು ಮತ್ತು ಪ್ರೀತಿ ಸಿಗುತ್ತಿತ್ತು ಎಂದು. ಆದರೆ ಇವೆಲ್ಲವೂ ನನ್ನ ಹಣೆಬರಹದಲ್ಲಿ ಬರೆದಿರಲಿಲ್ಲ. ರೂಮಿನಲ್ಲಿದ್ದ ಒಂದು ಬೀರುವಿನಲ್ಲಿ ನನ್ನ ತಂದೆ ತಾಯಿ ನಾನು ಚಿಕ್ಕವಳಿದ್ದಾಗ ಕೊಡಿಸಿದ್ದ ಒಂದು ಪ್ಲಾಸ್ಟಿಕ್ ಗೊಂಬೆಯನ್ನು ಇಟ್ಟುಕೊಂಡಿದ್ದೆ. ಆಗಾಗ ನಾನು ಅದನ್ನು ತೆಗೆದು ನೋಡುತ್ತಾ ಯೋಚಿಸುತ್ತಿದ್ದೆ, ಬಹುಶಃ ಅದು ಕೂಡ ನನ್ನನ್ನು ನೋಡಿ ನಗುತ್ತಿದೆಯೇನೋ ಎಂದು. ಯಾಕೆಂದರೆ ನನ್ನ ಜೀವನದಲ್ಲಿ ಕೇವಲ ಸೆರೆಮನೆ ಮಾತ್ರ ಬದಲಾಗಿತ್ತು, ಆದರೆ ಪಂಜರ ಮಾತ್ರ ಅದೇ ಆಗಿತ್ತು. ಕೇವಲ ಜನರ ಮುಖಗಳು ಬದಲಾಗಿದ್ದವು. ಪ್ರಕಾಶ್ ಮೌನ, ಅತ್ತೆಯ ಕಠಿಣ ನಿರ್ಧಾರಗಳು ಮತ್ತು ನಾದಿನಿಯರ ಚುಚ್ಚುಮಾತುಗಳು ನನ್ನ ಪ್ರತಿ ಉಸಿರಾಟಕ್ಕೂ ತುಂಬ ಭಾರವಾಗಿದ್ದವು. ಆದರೆ ನಾನು ಇನ್ನೂ ಬದುಕಲೇಬೇಕಿತ್ತು. ಯಾಕೆಂದರೆ ನನ್ನ ಕತೆ ಇಲ್ಲಿಗೆ ಮುಗಿದಿರಲಿಲ್ಲ. ಮುಂದಿನ ದಿನವೂ ಎಂದಿನಂತೆ ಶುರುವಾಯಿತು. ತಿಂಡಿ ಮಾಡುವುದು, ಕೆಲಸ ಮಾಡುವುದು, ಬಟ್ಟೆ ಒಗೆಯುವುದು, ಮಾವನಿಗೆ ಔಷಧಿ ಕೊಡುವುದು ಎಲ್ಲವೂ ಮಾಮೂಲಿಯಾಗಿಯೇ ಇತ್ತು. ಆದರೆ ಮಧ್ಯಾಹ್ನವಾಗುತ್ತಿದ್ದಂತೆ ಮಾವನವರ ಆರೋಗ್ಯದಲ್ಲಿ ಏರುಪೇರು ಉಂಟಾಯಿತು. ಅವರು ಮಲಗಿದ್ದಲ್ಲಿ ಬಾಯಿಂದ ನೀರು ಸುರಿಸುತ್ತಾ ನಡುಗಲು ಶುರು ಮಾಡಿದರು. ಆಗ ಅತ್ತೆ ಗಾಬರಿಯಿಂದ ಕೂಗಿಕೊಂಡು, ನಿಮ್ಮ ಅಪ್ಪನಿಗೆ ಏನೋ ಆಗಿದೆ, ಬೇಗ ಅವರ ಔಷಧಿಯನ್ನು ತೆಗೆದುಕೊಂಡು ಬನ್ನಿ, ಏನಾದರೂ ಮಾಡಿ, ಪೂರ್ತಿ ನಡುಗುತ್ತಿದ್ದಾರೆ ಎಂದು ಕೂಗಿದರು. ನಾನು ಅದನ್ನು ಕೇಳಿದ ತಕ್ಷಣ ಅಡುಗೆ ಮನೆಯಿಂದ ಓಡಿ ಬಂದಾಗ ಮಾವ ಪೂರ್ತಿ ಪ್ರಜ್ಞೆ ತಪ್ಪಿ ಮಲಗಿದ್ದರು. ನನ್ನ ಗಂಡ ಆಫೀಸಿಗೆ ಹೋಗಿದ್ರು. ನಾನು ಸಮಯ ವೇಸ್ಟ್ ಮಾಡದೆ ತಕ್ಷಣ ಆಟೋವನ್ನು ಬುಕ್ ಮಾಡಿಸಿದೆ. ನಾದಿನಿಯರ ಜೊತೆ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಆಸ್ಪತ್ರೆಯ ಒಳಗೆ ಚೇರಿನಲ್ಲಿ ಕುಳಿತಾಗ ನನಗೆ ಮೊದಲ ಬಾರಿಗೆ ಅರಿವಾಯಿತು, ಈ ಮನೆಯಲ್ಲಿ ಅಮೂಲ್ಯವಾದುದು ಯಾವುದಾದರೂ ಇದ್ದರೆ ಅದು ಅತ್ತೆ ಮತ್ತು ಮಾವ ಮಾತ್ರ ಎಂದು. ಅವರು ಕಾಯಿಲೆ ಬಿದ್ದ ತಕ್ಷಣ ಇಡೀ ಮನೆಯ ವಾತಾವರಣವೇ ಹದಗೆಟ್ಟಿತ್ತು. ಡಾಕ್ಟರ್ ಮಾವನ ಪರೀಕ್ಷಿಸಿ ಕೆಲವು ಟೆಸ್ಟ್ ಮಾಡಲು ಚೀಟಿ ಬರೆದುಕೊಟ್ಟರು ಮತ್ತು ತಕ್ಷಣ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲು ಹೇಳಿದರು. ಆದರೆ ಮಾವನನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಖರ್ಚು ಮಾಡುವಷ್ಟು ಹಣ ನಮ್ಮ ಬಳಿ ಇರಲಿಲ್ಲ. ನಾನು ಪ್ರಕಾಶ್ಗೆ ಫೋನ್ ಮಾಡಿ ಇಲ್ಲಿನ ಪರಿಸ್ಥಿತಿಯೇ ಗಂಭೀರವಾಗಿದೆ, ಹಣದ ಅವಶ್ಯಕತೆ ತುಂಬ ಇದೆ ಎಂದು ಹೇಳಿದೆ. ಆಗ ಅವರು ಆ ಕಡೆಯಿಂದ ಗಾಬರಿಯಿಂದ, ನನ್ನ ಹತ್ತಿರ ಹಣ ಇಲ್ಲ, ನಾನು ಆಫೀಸ್ನಿಂದ ತಕ್ಷಣ ಅಲ್ಲಿಗೆ ಬರ್ತೇನೆ, ಏನಾದರೂ ಒಂದು ವ್ಯವಸ್ಥೆ ಮಾಡ್ತೇನೆ ಎಂದರು. ಸ್ವಲ್ಪ ಹೊತ್ತಿನ ನಂತರ ಅವರು ಕೂಡ ಆಸ್ಪತ್ರೆಗೆ ಬಂದರು. ಅವರ ಮುಖದಲ್ಲಿ ದೊಡ್ಡ ಚಿಂತೆ ಎದ್ದು ಕಾಣುತ್ತಿತ್ತು. ಆದರೆ ಕೈಗಳು ಖಾಲಿಯಾಗಿದ್ದವು. ಹಣವಿಲ್ಲದ ಕಾರಣ ನಾವು ಮಾವನನ್ನು ಅಡ್ಮಿಟ್ ಮಾಡದೆ ವಾಪಸ್ ಮನೆಗೆ ಕರೆದುಕೊಂಡು ಬಂದೆವು. ಅವರ ಚಿಕಿತ್ಸೆ ಮನೆಯಲ್ಲಿಯೇ ನಡೆಯುತ್ತಿತ್ತು. ಆದರೆ ಮಾವನವರ ಆರೋಗ್ಯ ದಿನ ಕಳೆದಂತೆ ತುಂಬ ಹದಗೆಡುತ್ತಿತ್ತು. ಅತ್ತೆ ಮತ್ತು ನಾದಿನಿಯರಿಬ್ಬರು ಚಿಂತೆಯಲ್ಲಿದ್ದರು ಮತ್ತು ಅವರ ದನಿಯಲ್ಲಿ ಭಯ ಇತ್ತು ಮತ್ತು ನೋವು ತುಂಬಿಕೊಂಡಿತ್ತು. ಅಪ್ಪನಿಗೆ ಏನಾದರೂ ಆದರೆ ನಾವು ಏನು ಮಾಡುವುದು, ಎಲ್ಲಿಗೆ ಹೋಗುವುದು ಎಂದು ಅವರು ಪದೇ ಪದೇ ಹೇಳುತ್ತಿದ್ದರು. ಒಂದು ದಿನ ಪ್ರಕಾಶ್ ಟಿವಿ ನೋಡ್ತಾ ಕುಳಿತಿದ್ರು. ನಾನು ಅವರಿಗೆ ಕಾಫಿ ಮಾಡಿಕೊಟ್ಟೆ. ಆಗ ಅವರು ಹೇಳಿದ್ರು, ನೀನು ತುಂಬ ಧೈರ್ಯ ತೋರಿಸಿದ್ದೀಯಾ, ನೀನು ಇವರ ಜೊತೆಗಿದ್ದು ಎಲ್ಲವನ್ನ ನಿಭಾಯಿಸಿದ್ದೀಯಾ ಎಂದರು. ಆಗ ನಾನು, ಅದು ನನ್ನ ಕರ್ತವ್ಯವಾಗಿತ್ತು ಎಂದೆ. ಆಗ ಅವರು ತಲೆ ತಗ್ಗಿಸಿ ನನ್ನ ಹತ್ತಿರ ಏನಾದರೂ ಇದ್ದರೆ ನಾನು ನನ್ನ ಅಪ್ಪನನ್ನು ಉಳಿಸಿಕೊಳ್ಳುತ್ತಿದ್ದೆ ಎಂದರು. ಮತ್ತು ಕೆಲವೇ ದಿನಗಳಲ್ಲಿ ಮಾವ ತೀರಿ ಹೋದರು. ಮನೆಯ ವಾತಾವರಣ ತುಂಬ ಸಂಕಷ್ಟಕ್ಕೆ ಸಿಲುಕಿತ್ತು. ಆದರೆ ಸ್ವಲ್ಪ ದಿನಗಳ ನಂತರ ಆ ಮೌನ ಬೇರೆಯ ದಿಕ್ಕಿನಲ್ಲಿ ತಿರುವು ಪಡೆದುಕೊಂಡಿತು. ಮಾವನ ಮರಣದ ನಂತರ ನಾದಿನಿಯರ ಬುದ್ಧಿ ಬದಲಾಯಿತು. ಅವರಿಗೆ ಈಗ ತಮ್ಮ ವಯಸ್ಸು ಹೆಚ್ಚಾಗುತ್ತಿದೆ ಮತ್ತು ಜೀವನದಲ್ಲಿ ಯಾವುದೇ ಭದ್ರತೆ ಕೂಡ ಇಲ್ಲ ಎಂಬುದು ಅರ್ಥವಾಗತೊಡಗಿತು.
ಪ್ರಕಾಶ್ ವರ್ತನೆಯು ಬದಲಾಗತೊಡಗಿತು. ಮೊದಲು ಶಾಂತವಾಗಿದ್ದವರು ಈಗ ಅತಿ ಹೆಚ್ಚು ಕೋಪ ಮಾಡಿಕೊಳ್ಳುತ್ತಿದ್ದರು. ಒಂದು ದಿನ ರಾತ್ರಿ ಅವರು ಇದ್ದಕ್ಕಿದ್ದಂತೆ ತಮ್ಮ ಮೊಬೈಲನ್ನು ಜೋರಾಗಿ ಎಸೆದು ಬಿಟ್ಟರು. ಅದನ್ನು ನೋಡಿ ನಾನು ಹೆದರಿ ಹೋದೆ ಮತ್ತು ಅವರು ಕಿರುಚಾಡಿದರು. ಈಗ ಎಲ್ಲವೂ ನನ್ನ ತಲೆಯ ಮೇಲೆ ಬಿದ್ದಿದೆ. ತಂಗಿಯರ ಖರ್ಚು, ಮನೆಯ ಖರ್ಚು ಎಲ್ಲವೂ ನನ್ನ ಜವಾಬ್ದಾರಿಯಾಗಿದೆ ಎಂದು. ನಾನು ಸುಮ್ಮನೆ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೆ ಮತ್ತು ಅವರು ಹೇಳಿದರು, ನಿನಗೇನು ಗೊತ್ತು ನನಗೆ ಎಷ್ಟು ಕಷ್ಟವಾಗುತ್ತಿದೆ ಎಂದು? ಇದೆಲ್ಲ ನಿನ್ನ ಕೈಲಾಗುವ ಕೆಲಸವಲ್ಲ ಎಂದರು. ಆಗ ನಾನು ನಿಧಾನವಾಗಿ ಕೇಳಿದೆ, ನಿಮಗೆ ಏನಾದರೂ ನಾನು ಸಹಾಯ ಮಾಡಬಹುದಾ ಎಂದಾಗ ಅವರು ಜೋರಾಗಿ ನಕ್ಕರು. ಆ ನಗು ಎಷ್ಟು ಕೆಟ್ಟದಾಗಿತ್ತು ಎಂದರೆ ನನ್ನ ಬಗ್ಗೆ ನನಗೆ ಕೀಳಿರಿಮೆಯಾಗುತ್ತಿತ್ತು. ನೀನು ಏನು ಮಾಡಬಲ್ಲೆ? ನಿನ್ನ ಹತ್ತಿರ ಕೆಲಸವಿಲ್ಲ, ಕಾರ್ಯವಿಲ್ಲ, ಜೊತೆಗೆ ಓದೂ ಇಲ್ಲ. ನಿನ್ನ ಬಳಿ ಇರುವುದು ಕೇವಲ ಒಂದು ವಸ್ತು ಮಾತ್ರ ಎಂದರು. ಆದರೆ ಈ ದಿನ ಅವರ ಕಣ್ಣುಗಳಲ್ಲಿ ನಾನು ಹಿಂದೆ ಎಂದೂ ನೋಡಿರದ ಒಂದು ವಿಚಿತ್ರ ರೀತಿಯ ಬೆಳಕಿತ್ತು. ನಾನು ಹೆದರಿಕೊಳ್ಳುತ್ತಲೇ ಕೇಳಿದೆ, ಆ ವಸ್ತು ಯಾವುದು? ನನ್ನ ಬಳಿ ಇರುವುದು ಎಂದಾಗ ಅವರು ನಿನಗೆ ಅದು ಅರ್ಥವಾಗುವುದಿಲ್ಲ ಎಂದು ಹೇಳಿ ರೂಮಿನಿಂದ ಆಚೆ ಹೋದರು. ಮತ್ತು ಮಾರನೇ ದಿನ ಅವರು ನಾಳೆ ನೀನು ನನ್ನ ಆಫೀಸಿಗೆ ಬಾ ಎಂದು ಕರೆದರು ಮತ್ತು ಅಲ್ಲಿ ನಾನು ನಿನಗೆ ಒಬ್ಬರನ್ನು ಪರಿಚಯ ಮಾಡಿಸಬೇಕು. ಅವರು ನಿನ್ನ ಬಳಿ ಕೆಲವು ವಿಷಯಗಳನ್ನು ಮಾತನಾಡುತ್ತಾರೆ ಎಂದು ಹೇಳಿದರು. ಆಗ ನಾನು ಕೇಳಿದೆ, ನಿಮ್ಮ ಬಾಸ್ ನನ್ನ ಬಳಿ ಮಾತನಾಡುವುದು ಏನಿದೆ ಎಂದು. ಆಗ ತಕ್ಷಣ ಅವರು ಹೇಳಿದಷ್ಟು ಮಾಡು, ರೆಡಿಯಾಗಿ ನಾಳೆ ಆಫೀಸಿಗೆ ಬಾ. ಯಾವುದಾದರೂ ಫಂಕ್ಷನ್ಗೆ ಹೋಗುವಾಗ ರೆಡಿಯಾಗುವ ಬಟ್ಟೆಗಳನ್ನು ಹಾಕಿಕೊಂಡು ಚೆನ್ನಾಗಿ ರೆಡಿಯಾಗು ಅಂದರು. ಆದರೆ ನನಗೆ ಅವರ ಮಾತುಗಳೇ ಅರ್ಥವಾಗುತ್ತಿರಲಿಲ್ಲ. ಆದರೆ ನಾನು ಏನನ್ನು ಮಾತನಾಡಲಿಲ್ಲ. ಅವರು ನನ್ನನ್ನು ಸಾಯಂಕಾಲ ಹೊರಗಡೆ ಕರೆದುಕೊಂಡು ಹೋಗಿ ಹೊಸ ಚಪ್ಪಲಿ ಮತ್ತು ಗಮಗಮಿಸುವ ಒಂದು ಸೆಂಟ್ ಬಾಟಲ್, 2 ಮೊಳ ಮಲ್ಲಿಗೆ ಹೂ ಕೊಡಿಸಿದರು. ನೀನು ಇದನ್ನೆಲ್ಲ ಹಾಕಿಕೊಂಡು ನಾಳೆ ಚೆನ್ನಾಗಿ ಕಾಣಬೇಕು ಅಂತ ಹೇಳಿದ್ರು. ನಾನು ಅದನ್ನೆಲ್ಲ ತೆಗೆದುಕೊಂಡು ಮನೆಗೆ ಬಂದಾಗ ಮನೆಯವರೆಲ್ಲ ನನ್ನನ್ನು ನೋಡಿ ಆಶ್ಚರ್ಯಪಟ್ಟರು. ಆದರೆ ನಾನು ಯಾರ ಬಳಿ ಏನೂ ಮಾತನಾಡಲಿಲ್ಲ. ರಾತ್ರಿ ಮತ್ತೆ ಪ್ರಕಾಶ್ ಹೇಳಿದರು, ನಾಳೆಯಿಂದ ನಮ್ಮ ಈ ಪರಿಸ್ಥಿತಿಯೆಲ್ಲ ಬದಲಾಗಬಹುದು. ನೀನು ಸ್ವಲ್ಪ ಧೈರ್ಯ ಮಾಡಿದರೆ ಎಲ್ಲರಿಗೂ ಮುಂದೆ ಒಳ್ಳೆಯದಾಗುತ್ತದೆ ಎಂದ ಅವರ ಮಾತನ್ನು ಕೇಳಿ ನನ್ನ ಹೃದಯ ಯಾವುದೋ ನಿಗೂಢ ಭಯದಿಂದ ಮುಚ್ಚಿ ಹೋಯಿತು. ಬೆಳಗ್ಗೆ ನಾನು ಹೊಸ ಬಟ್ಟೆಗಳನ್ನು ಧರಿಸಿ ಪ್ರಕಾಶ್ ಹೇಳಿದಂತೆ ರೆಡಿಯಾಗಿ ಅವರ ಜೊತೆ ಆಫೀಸಿಗೆ ಹೊರಟೆ. ಪ್ರಕಾಶ್ ನನ್ನ ಆಫೀಸಿನ ಹೊರಗೆ ಇಳಿಸಿದರು. ಬಿಸಿಲು ಕೂಡ ತುಂಬ ಜೋರಾಗಿತ್ತು. ಆದರೆ ಆ ಬಿಸಿಲಿಗಿಂತ ನನ್ನ ಮನಸ್ಸಿನಲ್ಲಿದ್ದ ಬೇಗುದಿ ಅದಕ್ಕಿಂತ ಹೆಚ್ಚಾಗಿತ್ತು. ನಾನು ಆಗ ನನ್ನ ಗಂಡನಲ್ಲಿ ಕೇಳಿದೆ, ಇಲ್ಲಿ ನಾವು ಯಾರನ್ನು ಭೇಟಿ ಮಾಡಬೇಕು ಎಂದು. ಆಗ ಅವರು ನನ್ನ ಮುಖ ನೋಡದೆ ನನ್ನ ಬಾಸ್ ನಿನ್ನನ್ನು ನೋಡಲು ಹೇಳಿದ್ದಾರೆ ಅಷ್ಟೇ ಎಂದ ಅವರ ಮಾತನ್ನು ಕೇಳಿ ನನ್ನ ಹೃದಯ ಚೂರಾದಂತಾಯಿತು. ಅವರಿಗೆ ನನ್ನ ಅಗತ್ಯವೇನಿದೆ ಎಂದು ಭಯದಿಂದ ಕೇಳಿದೆ. ಆಗ ಪ್ರಕಾಶ್ ನನ್ನ ಕಡೆ ನೋಡಿ, ನಾನು ಹೇಳುತ್ತಿದ್ದೇನೆ ಎಂದರೆ ಏನಾದರೂ ಅಗತ್ಯವಿದೆ ಎಂದು ಅರ್ಥ ಎಂದರು. ಮತ್ತು ಈಗ ಹೋಗಿ ಅವರನ್ನು ಭೇಟಿ ಮಾಡು. ಇದರಿಂದ ನನಗೆ ಲಾಭವಿದೆ, ನನಗೆ ಪ್ರಮೋಷನ್ ಕೂಡ ಸಿಗಬಹುದು, ಸಂಬಳ ಕೂಡ ಹೆಚ್ಚಾಗುತ್ತೆ ಎಂದು ಹೇಳಿದ್ರು. ನಾನು ಆಗ ಕಠೋರ ಧ್ವನಿಯಲ್ಲಿ ಕೇಳಿದೆ, ಇದೆಂಥ ಹುಚ್ಚು ನಿಮಗೆ? ಇದರಿಂದ ಎಂತಹ ಲಾಭ ಎಂದಾಗ ಅವರು ಕೋಪದಿಂದ, ನಿನ್ನ ಸಮಸ್ಯೆ ಆದರೂ ಏನು? ಬರೀ ಭೇಟಿ ಮಾಡುವುದಷ್ಟೇ ಅಲ್ವಾ, ಹೋಗು ಎಂದು ಹೇಳಿದರು. ನನಗೆ ಇದೆಲ್ಲ ಇಷ್ಟವಿಲ್ಲ ಎಂದು ಹೇಳಿದೆ. ಆಗ ಅವರು, ಇಷ್ಟ ಇಲ್ಲ ಅಂದರೆ ಮತ್ತೇನು ಮಾಡ್ತೀಯಾ ಹೇಳು? ಮತ್ತೆ ನಿನ್ನ ದೊಡ್ಡಪ್ಪನ ಮನೆಗೆ ಹೋಗ್ತೀಯಾ? ಅವರು ನಿನ್ನನ್ನು ಹೇಗೆ ಹೊರಗೆ ಹಾಕಿದ್ದಾರೆ ಅನ್ನೋದು ಮರೆತು ಹೋಯ್ತಾ ಎಂದ ಅವರ ಮಾತು ಕೇಳಿ ನನ್ನ ಮೈಯೆಲ್ಲ ತಣ್ಣಗಾಯಿತು. ನಂತರ ಅವರು ಮುಂದೆ ಹೋದರು. ನಾನು ಅಸಹಾಯಕಳಾಗಿ ಅವರ ಹಿಂದೆ ಆಫೀಸಿನ ಒಳಗೆ ಹೋಗಬೇಕಾಯಿತು. ಆದರೆ ಆ ದಿನ ಅವರ ಬಾಸನ್ನು ಭೇಟಿ ಮಾಡದೆ ಹೇಗೋ ಮಾಡಿ ಹೊರಗೆ ಬಂದೆ. ನಾನು ಮನೆಗೆ ಬಂದಾಗ ನಾದಿನಿಯರ ಮುಖದಲ್ಲಿ ಒಂದು ರೀತಿಯ ಸಂತೋಷವಿತ್ತು. ಅಂದರೆ ಏನೋ ಒಳ್ಳೆಯದೇ ಇದೆ ಎಂದು ಅವರಿಗೆ ಮೊದಲೇ ಗೊತ್ತಿತ್ತು. ಸಂಜೆ ಪ್ರಕಾಶ್ ತಡವಾಗಿ ಮನೆಗೆ ಬಂದರು. ಕಾಫಿ ಕುಡಿಯುತ್ತಾ ಹೇಳಿದ್ರು, ನಿನ್ನೆ ರಾತ್ರಿ ಬಾಸ್ ಹೇಳಿದ್ರು, ನೀನು ಅವರನ್ನು ಅವರ ಮನೆಯಲ್ಲಿ ಭೇಟಿ ಮಾಡಿದರೆ ನನಗೆ ಪ್ರಮೋಷನ್ ಕೊಡ್ತಾರಂತೆ ಮತ್ತು ನಮಗೆ ಒಂದು ಉಚಿತವಾಗಿ ಮನೆಯನ್ನು ಸಹ ಕೊಡ್ತಾರೆ ಅಂದರು. ನಾನು ಅವರನ್ನು ಆಗ ದಿಟ್ಟಿಸಿ ನೋಡುತ್ತಾ ಕೇಳಿದೆ, ನೀವು ನಿಮ್ಮ ಬುದ್ಧಿಯನ್ನು ಕಳೆದುಕೊಂಡಿದ್ದೀರಾ? ಕೇವಲ ನಿಮ್ಮ ಪ್ರಗತಿಗಾಗಿ ನನ್ನ ಗೌರವವನ್ನು ಇನ್ನೊಬ್ಬರ ಕಾಲ ಕೆಳಗೆ ಇಡಲು ಹೇಳುತ್ತಿದ್ದೀರಾ ಎಂದಾಗ ಅವರು ಜೋರಾಗಿ, ಹೌದು, ಆದರೂ ನಿನ್ನ ಈ ಗೌರವ ನಮಗೆ ಇಲ್ಲಿಯವರೆಗೆ ಏನು ಕೊಟ್ಟಿದೆ? ನೀನು ಬಂದಾಗ ನಿನ್ನ ಬಳಿ ಏನೂ ಇರಲಿಲ್ಲ, ನೀನು ಏನು ತರಲೂ ಇಲ್ಲ. ಈಗ ನಿನ್ನ ಮುಖ ಮತ್ತು ನಿನ್ನ ದೇಹದಿಂದ ಏನಾದರೂ ಲಾಭ ಪಡೆಯಬಹುದಾದರೆ ನಾನು ಅದನ್ನು ಯಾಕೆ ಮಾಡಬಾರದು ಎಂದ ಅವರ ಮಾತನ್ನು ಕೇಳಿ ನನ್ನ ಹೃದಯ ಚೂರಾದಂತಾಯಿತು. ನಾನು ಮೌನವಾಗಿ ತಲೆ ತಗ್ಗಿಸಿದೆ. ಆದರೆ ನನ್ನಲ್ಲಿ ಪ್ರಶ್ನೆಗಳು ಉಳಿದಿದ್ದವು. ಇವರೇನ ಒಂದು ಕಾಲದಲ್ಲಿ ನನ್ನ ಮೇಲೆ ಅನುಕಂಪ ತೋರಿಸಿದ ಪ್ರಕಾಶ್ ಎಂದು. ಆಗ ಹೇಳಿದ್ರು, ನೋಡು, ಸರಿಯಾಗಿ ಯೋಚನೆ ಮಾಡು, ನಾಳೆ ರೆಡಿಯಾಗಿರು. ನಿನ್ನನ್ನು ನೋಡಿ ನಮ್ಮ ಬಾಸ್ ಖುಷಿಯಾದರೆ ನಮ್ಮೆಲ್ಲರ ಬದುಕು ಕೂಡ ಬದಲಾಗುತ್ತದೆ. ಇಲ್ಲ ಅಂದರೆ ಡೈವರ್ಸ್ ಪೇಪರ್ಗೆ ಸಹಿ ಹಾಕಲು ರೆಡಿಯಾಗಿರು. ನಾನು ನಿನ್ನ ದೊಡ್ಡಪ್ಪನ ಮನೆಗೆ ಬಿಟ್ಟು ಬರ್ತೇನೆ. ಅದೇ ಹಳೆ ಮನೆ, ಅದೇ ಕೆಲಸ, ಅದೇ ನಿನ್ನ ಬೈಗುಳುಗಳು ನಿನ್ನನ್ನು ಕಾಯುತ್ತಿರುತ್ತವೆ ಎಂದರು. ಆ ರಾತ್ರಿ ನನಗೆ ಕಣ್ಣಿಗೆ ನಿದ್ದೆ ಬರಲಿಲ್ಲ. ಕಣ್ಣು ಮುಚ್ಚಿದರೆ ಅದೇ ಚಿಕ್ಕಪ್ಪನ ಮನೆ, ಅದೇ ಮೌನ, ಅದೇ ನೋವುಗಳು. ಕಣ್ಣು ಬಿಟ್ಟರೆ ನನ್ನ ಗಂಡ ನನ್ನ ಗೌರವ ಮರ್ಯಾದೆಯನ್ನು ಹಣದಲ್ಲಿ ನೇತು ಹಾಕಿದ್ದ. ಮಾರನೇ ದಿನ ಸಂಜೆ ಅವರು ನನಗೊಂದು ಹೊಸ ಬಟ್ಟೆಯನ್ನು ತಂದು ಕೊಟ್ಟರು. ಇದನ್ನು ಹಾಕಿಕೊಂಡು ರೆಡಿಯಾಗಿರು, ನೀನು ಎಷ್ಟು ಚೆನ್ನಾಗಿ ಕಾಣುತ್ತೀಯೋ ಅಷ್ಟು ಹೆಚ್ಚು ಲಾಭ ನಮಗೆ ಎಂದರು. ನಾನು ಆ ಬಟ್ಟೆಯನ್ನು ತೆಗೆದುಕೊಂಡು ಕಣ್ಣೀರು ಹಾಕುತ್ತಾ ಹೇಳಿದೆ,
ನಾನು ಈಗ ಕೇವಲ ಒಂದು ಮುಖ ಮಾತ್ರವೇ. ನನ್ನ ಕಣ್ಣುಗಳ ಹಿಂದಿರುವ ನೋವನ್ನು ಓದುವವರು ಯಾರೂ ಇಲ್ಲವೇ ಎಂದು. ಆಗ ನನ್ನ ಗಂಡ ಬಾಗಿಲನ್ನು ಬಡಿಯುತ್ತಿದ್ದರು. ಬೇಗ ರೆಡಿಯಾಗು, ಟೈಮ್ ಆಯಿತು ಎಂದು. ನಂತರ ನಾನು ರೆಡಿಯಾದೆ. ಅಸಹಾಯಕವಾಗಿ ಕುಣಿಯುವ ಗೊಂಬೆಯಂತೆ ಅವರ ಗಾಡಿಯಲ್ಲಿ ಕುಳಿತುಕೊಂಡೆ. ದಾರಿ ಉದ್ದಕ್ಕೂ ಅವರು ನನ್ನನ್ನು ನೋಡಲೇ ಇಲ್ಲ. ನನ್ನನ್ನು ಯಾವುದೋ ಒಂದು ವಸ್ತು ಎಂಬಂತೆ ನಡೆಸಿಕೊಳ್ತಿದ್ರು. ನಾವು ಅವರ ಬಾಸ್ ಬಂಗಲೆಯ ಬಳಿ ತಲುಪಿದಾಗ ಒಳಗಿನಿಂದ ಒಬ್ಬ ಆಳು ಬಂದು ಹೇಳಿದ, ಯಜಮಾನರು ಹೇಳಿದ್ದಾರೆ, ನೀವು ಮೇಡಮ್ ಅವರನ್ನು ಇಲ್ಲೇ ಬಿಟ್ಟು ಹೊರಡಬಹುದು ಎಂದು. ಆಗಲೂ ಕೂಡ ನನ್ನ ಗಂಡ ನನ್ನ ಕಡೆ ನೋಡದೆ ನನ್ನನ್ನು ಅಲ್ಲಿ ಒಂಟಿಯಾಗಿ ಬಿಟ್ಟು ಹೊರಟು ಹೋದ. ಅವರು ಆಮೇಲೆ ಬರುತ್ತಾರೆ ಎಂದು ಮಾತ್ರ ಹೇಳಿದ. ಈಗ ನಾನು ಅಪರಿಚಿತ ಜಾಗದಲ್ಲಿ ಒಬ್ಬಂಟಿಯಾಗಿ ನಿಂತಿದ್ದೆ. ಸಮಯ ಕಳೆಯುತ್ತಿತ್ತು. ನಾನು ತುಂಬ ಸಮಯದವರೆಗೆ ಸೋಫಾ ಮೇಲೆ ಕುಳಿತಿದ್ದೆ. ಬೆನ್ನು ನೋವು ಶುರುವಾಯಿತು. ಆದರೆ ಅಲ್ಲಿ ಯಾವುದೇ ಸದ್ದಾಗಲಿ ಅಥವಾ ಯಾರದ್ದಾದರೂ ಸುಳಿವಾಗಲಿ ಕಾಣಲಿಲ್ಲ. ನಾನು ಒಮ್ಮೆ ಎದುರಿನ ಗೋಡೆ ಗಡಿಯಾರವನ್ನು ನೋಡುತ್ತಿದ್ದೆ. ಮತ್ತೊಮ್ಮೆ ಯಾರಾದರೂ ಬರಬಹುದೇನೋ ಎಂದು ಬಾಗಿಲ ಕಡೆ ನೋಡುತ್ತಿದ್ದೆ. ಆದರೆ ಬಾಗಿಲು ಇಡೀ ರಾತ್ರಿ ಮುಚ್ಚಿಯೇ ಇತ್ತು. ನನಗೆ ಹಸಿವಾಗುತ್ತಿತ್ತು. ಆದರೆ ತಿನ್ನಬೇಕೆಂಬ ಹಂಬಲವಾಗಲಿ ಆಸೆಯಾಗಲಿ ಇರಲಿಲ್ಲ. ನನ್ನ ಮನಸ್ಸು ಈಗ ಎಲ್ಲದರಿಂದಲೂ ಸೋತು ಹೋಗಿತ್ತು. ರಾತ್ರಿ ಸುಮಾರು 2 ಗಂಟೆಗೆ ಕೂತು ಸಾಕಾಗಿ ಆ ಸೋಫಾಕ್ಕೆ ಒರಗಿ ಮಲಗಿದೆ. ಆದರೆ ನಿದ್ದೆ ಬಂದಿರಲಿಲ್ಲ. ಮನಸ್ಸಿನಲ್ಲಿ ಕೇವಲ ಆಲೋಚನೆಗಳು ಮಾತ್ರ ಇದ್ದವು. ಅವು ಒಂದೇ ಒಂದು ಪ್ರಶ್ನೆಯ ಸುತ್ತ ಸುತ್ತುತ್ತಿದ್ದವು. ಹೀಗೆ ಯೋಚಿಸುತ್ತಲೇ ಬೆಳಗಾಯಿತು. ಅವರ ಮನೆಯಲ್ಲಿ ಒಬ್ಬ ಕೆಲಸದಾಳು ಬಂದ. ಅವನ ಕೈಯಲ್ಲಿ ಒಂದು ಕವರಿತ್ತು. ಅವನು ಮೆಲ್ಲ ಧ್ವನಿಯಲ್ಲಿ ಹೇಳಿದ, ಮನೆಯಲ್ಲಿ ಯಾರೂ ಇಲ್ಲ, ನೀವು ಮನೆಗೆ ಹೋಗಬಹುದು. ಈ ಹಣವನ್ನು ನಿಮ್ಮ ಗಂಡನಿಗೆ ಕೊಡಿ ಎಂದು. ನಾನು ಆ ಕವರನ್ನು ತೆಗೆದುಕೊಂಡು ಏನು ಮಾತನಾಡದೆ ಅಲ್ಲಿಂದ ಹೊರಗಡೆ ಬಂದೆ. ನಂತರ ಆ ಬಂಗಲೆಯ ಬಾಗಿಲು ಮುಚ್ಚಿಕೊಂಡಿತು. ಹೊರಗೆ ಮೊದಲೇ ಕಾರು ರೆಡಿಯಾಗಿ ನಿಂತಿತ್ತು. ಅದು ನನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗಿಬಿಟ್ಟಿತ್ತು. ನಾನು ಮನೆಗೆ ಬಂದಾಗ ಪ್ರಕಾಶ್ ರೆಡಿಯಾಗುತ್ತಿದ್ದರು. ನನ್ನನ್ನು ಕಂಡ ತಕ್ಷಣ ಅವರು ನಗುಮುಖದಿಂದ ಬಂದ್ಯಾ ಎಂದು ಹೇಳಿ ತನ್ನ ಕೈಯಲ್ಲಿದ್ದ ಕವರ್ ಕಿತ್ತುಕೊಂಡರು. ಅವರು ಆ ಕವರನ್ನು ಓಪನ್ ಮಾಡಿ ಸಂತೋಷದಿಂದ, ವಾವ್, ಇದು ತುಂಬ ದೊಡ್ಡ ಮೊತ್ತ, ಶಬಾಷ್, ನೀನು ತುಂಬ ಕೆಲಸಕ್ಕೆ ಬರುತ್ತೀಯ ಎಂದು ಸಾಧಿಸಿ ತೋರಿಸಿದೆ ಎಂದರು. ನಾನು ಅವರನ್ನು ದಿಟ್ಟಿಸಿ ನೋಡುತ್ತಿದ್ದೆ. ಏನೋ ಹೇಳಬೇಕೆಂದುಕೊಂಡವಳು ಸುಮ್ಮನಾದೆ. ಯಾಕೆಂದರೆ ಅವರು ಈಗಾಗಲೇ ಆ ಹಣದ ಅಮಲಿನಲ್ಲಿ ಮುಳುಗಿ ಹೋಗಿದ್ದರು. ಆ ದಿನ ನಾನು ಪೂರ್ತಿಯಾಗಿ ಮೌನವಾಗಿದ್ದೆ. ರಾತ್ರಿ ಊಟದ ಸಮಯದಲ್ಲಿ ನಾದಿನಿಯರು ಕೇಳಿದರು, ಅತ್ತಿಗೆ ಯಾಕೆ ಇಷ್ಟು ಮೌನವಾಗಿದ್ದಿರಲ್ಲ ಎಂದು. ಅತ್ತೆ ಕೂಡ ಈ ವಿಷಯವಾಗಿ ಮಗನಿಗೆ ಸಪೋರ್ಟ್ ಮಾಡುತ್ತಿದ್ದರು. ಮತ್ತೊಬ್ಬಳು ನಗುತ್ತಾ, ಅಣ್ಣನನ್ನು ಸಂತೋಷವಾಗಿ ಇಟ್ಟಿದ್ದಾರಲ್ಲ, ಅಷ್ಟೇ ಸಾಕು. ಅವರತ್ರ ಯಾವುದೋ ಒಂದು ರಹಸ್ಯ ದಾರಿ ಇದೆ, ಅದು ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ ಎಂದರು. ನಾನು ಅವರ ಮಾತುಗಳನ್ನು ಕೇಳಿಸಿಕೊಂಡೆ, ಆದರೆ ಮರು ಉತ್ತರ ನೀಡಲಿಲ್ಲ. ರಾತ್ರಿ ಆದಾಗ ಪ್ರಕಾಶ್ ಮತ್ತೆ ಒಂದು ಹೊಸ ಬಟ್ಟೆ ತಂದರು. ನಾಳೆ ಮತ್ತೆ ಹೋಗಬೇಕು. ನೀನು ನನ್ನ ಬಾಸ್ನನ್ನು ಭೇಟಿ ಮಾಡುವುದು ಈಗ ತುಂಬ ಅಗತ್ಯವಾಗಿದೆ ಮತ್ತು ಪ್ರತಿದಿನ ಇದೇ ರೀತಿ ದುಡ್ಡು ಬರುತ್ತಿದ್ದರೆ ಆ ದುಡ್ಡಿನಿಂದ ನನ್ನ ತಂಗಿಯರ ಮದುವೆ ಮಾಡಿ ನಂತರ ನಾನು ಶ್ರೀಮಂತನಾಗುತ್ತೇನೆ ಎಂದರು. ಆಗ ನಾನು ಕೇಳಿದೆ, ಪ್ರಕಾಶ್, ನಿಮಗೆ ಅಲ್ಲಿ ಏನಾಗುತ್ತಿದೆ ಎಂಬ ಕಲ್ಪನೆ ಏನಾದರೂ ಬರುತ್ತದಾ ಎಂದು. ಆಗ ಅವರು ಸ್ವಲ್ಪ ಸಮಯ ಮೌನವಾಗಿ ನಂತರ ಹೇಳಿದರು, ನನಗೆ ಅದರಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ನನಗೆ ಬೇಕಾಗಿರುವುದು ಕೇವಲ ಹಣ. ನೀನು ಅಲ್ಲಿಗೆ ಹೋಗು, ಹಣ ಪಡೆದು ವಾಪಸ್ ಬಾ. ಈ ವಿಷಯಗಳು ನನ್ನ ಸಮಸ್ಯೆಯಲ್ಲ ಎಂದರು. ಅದನ್ನು ಕೇಳಿ ನನಗೆ ಸಿಡಿಲು ಬಡಿದಂತಾಯಿತು. ನಾನು ಈಗ ಹಣದ ಬದಲಿಗೆ ಅಡವಿಟ್ಟ ಒಬ್ಬ ಮೌನ ಜೀವಿಯಾಗಿದ್ದೆ. ಮತ್ತೆ ಮಾರನೇ ದಿನವೂ ಅದೇ ರೀತಿ ಆಯಿತು. ನಾನು ಅದೇ ಬಂಗಲೆಗೆ ಹೋಗಿ ಸೋಫಾದ ಮೇಲೆ ಕುಳಿತೆ. ಬಾಗಿಲು ಮುಚ್ಚಿಕೊಂಡಿತು. ಆಳುಗಳು ತಮ್ಮ ಕೋಣೆಗಳಿಗೆ ಹೋದರು. ಅಡುಗೆಯ ವಾಸನೆ ಗಮ್ಮೆಂದು ಬರುತ್ತಿತ್ತು. ನನಗಾಗಿ ಹಣ್ಣಿನ ಜ್ಯೂಸನ್ನು ತಂದುಕೊಟ್ಟರು. ಆದರೆ ನಾನು ಯಾವುದನ್ನು ಮುಟ್ಟಲಿಲ್ಲ. ನಾನು ಯೋಚನೆ ಮಾಡುತ್ತಿದ್ದೆ, ಇದೆಂತಹ ಆಟ? ಇಲ್ಲಿಗೆ ಯಾಕೆ ನನ್ನನ್ನು ಪದೇ ಪದೇ ಕರೆಯುತ್ತಾರೆ? ಆದರೆ ಮುಂದೆ ಯಾರೂ ಬರೋದಿಲ್ಲ ಯಾಕೆ? ಯಾರು ಏನು ಹೇಳುತ್ತಿಲ್ಲ? ಪ್ರತಿ ಬಾರಿ ನಾನು ಬಂದಾಗ ಆಳು ಕಾಳುಗಳು ಇರುತ್ತಾರೆ. ಮತ್ತೆ ನಾನು ಮನೆಗೆ ಹೋಗುವಾಗ ನನ್ನ ಕೈಯಲ್ಲಿ ಒಂದು ದುಡ್ಡಿನ ಕವರನ್ನು ಕೊಡುತ್ತಾರೆ. ಇಡೀ ರಾತ್ರಿ ಇದೇ ಯೋಚನೆಯಲ್ಲಿ ಕಳೆದು ಹೋಗುತ್ತಿತ್ತು. ಬೆಳಗ್ಗೆ ಆದ ತಕ್ಷಣ ಮತ್ತೆ ಅದೇ ಆಳು ಒಂದು ಕವರ್ನಲ್ಲಿ ದುಡ್ಡನ್ನು ತಂದು, ಕಾರು ಸಿದ್ಧವಾಗಿದೆ, ನೀವಿನ್ನು ಹೊರಡಬಹುದು ಎಂದು ಹೇಳುತ್ತಿದ್ದ. ನಾನು ಹೋಗಿ ಕಾರಿನಲ್ಲಿ ಕುಳಿತು ಹೊರಗಿನ ಪ್ರಪಂಚವನ್ನು ನೋಡುತ್ತಾ ಯೋಚಿಸಿದೆ, ಇದು ಶಿಕ್ಷೆಯೇ ಅಥವಾ ಯಾವುದೋ ಉದ್ದೇಶದ ಭಾಗ್ಯವೇ? ಉದ್ದೇಶವೇನಾದರೂ ಶರೀರದ್ದಾಗಿದ್ದರೆ ಇದುವರೆಗೆ ಏನಾದರೂ ಆಗಬೇಕಿತ್ತಲ್ಲವೇ? ಆದರೆ ಇಲ್ಲಿ ಏನೂ ನಡೆಯುತ್ತಿಲ್ಲ ಎಂದು ಆಶ್ಚರ್ಯವಾಯಿತು. ಮನೆಗೆ ಬಂದ ತಕ್ಷಣ ಪ್ರಕಾಶ ಎಂದಿನಂತೆ ಕವರ್ ಕಿತ್ತುಕೊಂಡು, ತುಂಬ ಒಳ್ಳೆಯ ಕೆಲಸ, ನೀನು ಹೀಗೆ ಮುಂದುವರೆದರೆ 1 ವರ್ಷದಲ್ಲಿ ನಮ್ಮ ಇಡೀ ಜೀವನವೇ ಬದಲಾಗುತ್ತದೆ ಎಂದರು. ಒಂದು ವೇಳೆ ನಾನು ವಾಪಸ್ ಬರದೇ ಹೋದರೆ ಎಂದು ಕೇಳಿದೆ. ಆಗ ಪ್ರಕಾಶ್ ನಗುತ್ತಾ ಹೇಳಿದರು, ನಾನು ತುಂಬ ಬುದ್ಧಿವಂತ. ನೀನು ಎಷ್ಟು ಬೆಲೆ ಬಾಳುವವಳು ಎಂಬುದು ನನಗೆ ಗೊತ್ತು. ಒಂದು ವೇಳೆ ನೀನು ವಾಪಸ್ ಬರದಿದ್ದರೆ ನಿನ್ನ ಕತೆ ಏನಾಗುತ್ತದೆ ಎಂದು ನಿನಗೆ ಚೆನ್ನಾಗಿ ಗೊತ್ತು. ಅದಕ್ಕಾಗಿಯೇ ನಿನ್ನ ಮತ್ತೆ ಮತ್ತೆ ಕಳಿಸುತ್ತಿದ್ದೇನೆ ಎಂದರು. ಪ್ರತಿ ಬಾರಿ ಅವರ ಮಾತುಗಳು ನನಗೆ ಕತ್ತಿಯಿಂದ ಹಿರಿದಂತಾಗುತ್ತಿತ್ತು. ನಾನು ಈಗ ಕೇವಲ ಅವರಿಗೆ ಲಾಭವಾಗಿದ್ದೆ. ಈ ಬಾರಿ ನಾನು ಬಂಗಲೆಗೆ ಹೋಗುವ ಬದಲು ಒಂದು ನಿರ್ಧಾರವನ್ನು ತೆಗೆದುಕೊಂಡೆ. ಈ ನಾಟಕ ಕೊನೆಯಾಗಬೇಕು ಎಂದುಕೊಂಡೆ. ಮನೆಗೆ ಹೋಗಿ ಕವರ್ ಕೊಟ್ಟ ತಕ್ಷಣ ನಾನು ಒಂದು ದುಪ್ಪಟವನ್ನು ಹಾಕಿಕೊಂಡು ಆಫೀಸಿನ ಕಡೆ ಹೊರಟೆ. ಪ್ರಕಾಶ್ ರೆಡಿಯಾಗುತ್ತಿದ್ದರು. ನಾದಿನಿಯರಿಬ್ಬರು ಮಲಗಿದ್ದರು. ನಾನು ಒಬ್ಬಳೇ ಹೊರಗೆ ಬಂದೆ. ದಾರಿ ಹಳೆಯದೇ ಆಗಿತ್ತು. ಆದರೆ
ನಾನು ಇಂದು ಮೊದಲ ಬಾರಿಗೆ ಒಬ್ಬಳೇ ಹೋಗುತ್ತಿದ್ದೆ. ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳಿತ್ತು. ಆ ಬಂಗಲೆಯಲ್ಲಿ ಯಾರು ಮುಂದೆ ಬರದಿರುವುದು, ದುಡ್ಡನ್ನು ಕೊಡುವುದು, ಅಷ್ಟಕ್ಕೂ ಯಾರಿವರು? ನನ್ನನ್ನು ಯಾಕೆ ಈತ ಮುಟ್ಟುತ್ತಿಲ್ಲ? ಹಣ ಕೊಡುವುದೇ ಅವನ ಉದ್ದೇಶವಾಗಿದ್ದರೆ ಪದೇ ಪದೇ ನನ್ನನ್ನು ಕರೆಯುವುದೇಕೆ ಎಂದು ಯೋಚಿಸುತ್ತಾ ಹೊರಟೆ. ಆಫೀಸಿನ ಹೊರಗಡೆ ಕಾವಲುಗಾರ ತಡೆದ. ಆಗ ನಾನು ಅವನಿಗೆ, ನಾನು ಪ್ರಕಾಶ್ ಅವರ ಹೆಂಡತಿ, ನಾನು ಬಾಸನ್ನ ಭೇಟಿಯಾಗಬೇಕು ಎಂದು ಹೇಳಿದೆ. ಅವನು ಫೋನ್ ಮಾಡಿ ಪ್ರಿಯಾ ಎನ್ನುವರು ಬಂದಿದ್ದಾರೆ ಎಂದು ಹೇಳಿ ನಂತರ ನೀವು ಒಳಗೆ ಹೋಗಿ ಎಂದನು. ನಾನು ಸೀದಾ ಒಳಗೆ ಹೋದೆ. ಆಫೀಸಿನ ಒಳಗೆ ಹೋದವಳು ಸೀದಾ ಬಾಸ್ ಚೇಂಬರ್ಗೆ ಹೋಗಿ ಬಾಗಿಲು ತಟ್ಟಿ ಒಳಗೆ ಹೋದೆ. ಅದು ನನ್ನ ಬದುಕನ್ನೇ ಬದಲಿಸಿದ ಸಮಯವಾಗಿತ್ತು. ಒಬ್ಬ ವ್ಯಕ್ತಿ ಯಾರೋ ಚೇರ್ ಮೇಲೆ ಕುಳಿತು ಯಾರ ಬಳಿಯೋ ಫೋನಿನಲ್ಲಿ ಮಾತನಾಡುತ್ತಿದ್ರು. ನಾನು ಒಳಗೆ ಹೋದ ತಕ್ಷಣ ನಿಧಾನವಾಗಿ ತಲೆ ಎತ್ತಿ ನೋಡಿದರು. ಆಗ ನನಗೆ ಆ ವ್ಯಕ್ತಿಯ ಮುಖ ನೋಡಿ ದೊಡ್ಡ ಶಾಕ್ ಆಯಿತು. ಯಾಕೆಂದರೆ ಈಗ ಆತ ಬೇರೆ ಯಾರೂ ಆಗಿರಲಿಲ್ಲ. ಅವರು ನನ್ನ ಹೆತ್ತ ತಂದೆಯ ಸ್ನೇಹಿತನ ಮಗ ಸುಪ್ರೀತ ಆಗಿದ್ದ. ಚಿಕ್ಕ ವಯಸ್ಸಿನಲ್ಲಿ ನನಗೆ ಕತೆ ಹೇಳುತ್ತಿದ್ದ, ಗೋಡೆಗಳ ಮೇಲೆ ನನ್ನ ಹೆಸರನ್ನು ಬರೆಯುತ್ತಿದ್ದ ಅದೇ ಸುಪ್ರೀತ ಆಗಿದ್ದ. ನನ್ನ ಬಾಯಿಂದ ಕೇವಲ ಸುಪ್ರೀತ್ ಎಂಬ ಹೆಸರು ಮಾತ್ರ ಬಂತು. ಅವನು ಎದ್ದು ನಿಂತು ನಗುತ್ತಾ ಹೇಳಿದ, ಪ್ರಿಯಾ, ಕೊನೆಗೂ ನೀನು ಬಂದೆಯಾ ಎಂದು. ಅವನ ಮಾತನ್ನು ಕೇಳಿ ನನಗೆ ಸಿಡಿಲು ಬಡಿದಂತಾಯಿತು. ಆಗ ಅವನು ಹೇಳಿದ, ನೆನಪಿದೆಯಾ, ನಿನ್ನ ದೊಡ್ಡಪ್ಪನ ಹೊಡೆತಕ್ಕೆ ಹೆದರಿ ನನ್ನ ರೂಮಿನಲ್ಲಿ ಬಂದು ನೀನು ಬಚ್ಚಿಟ್ಟುಕೊಳ್ಳುತ್ತಿದ್ದೆ. ನಾನು ನಿನಗೆ ನನ್ನ ಬಳಿ ಇದ್ದ ತಿಂಡಿಗಳನ್ನು ಕೊಡುತ್ತಿದ್ದೆ ಎಂದು. ಆಗ ನಾನು, ಇದೆಲ್ಲ ಏನು ಸುಪ್ರೀತ್? ನೀನು ಇಲ್ಲಿ ಬಾಸ್ ಆಗಿದ್ದೀಯಾ? ಮತ್ತೆ ನೀನು ಆಡುತ್ತಿರುವ ಆಟವಾದರೂ ಯಾತಕ್ಕಾಗಿ ಎಂದಾಗ ಅವನು ಹೇಳಿದ, ಪ್ರಿಯಾ, ನಾನು ಹೊರದೇಶದಲ್ಲಿ ಓದಿ ಇಲ್ಲಿಗೆ ಮರಳಿ ಬಂದಾಗ ನಿನಗೆ ಮದುವೆಯಾಗಿದೆ ಎಂದು ತಿಳಿಯಿತು. ಒಂದು ದಿನ ಆಫೀಸ್ನಲ್ಲಿ ನಿನ್ನನ್ನು ಪ್ರಕಾಶ್ ಜೊತೆ ನೋಡಿದೆ. ಪ್ರಕಾಶ್ ಸ್ವತಃ ನಿನ್ನ ಸೌಂದರ್ಯವನ್ನು ಹೊಗಳುತ್ತಿದ್ದ. ನಾನು ಪರೀಕ್ಷಿಸಲು ನಿನ್ನ ಹೆಂಡತಿಯನ್ನು ಒಂದು ದಿನ ರಾತ್ರಿ ನನ್ನ ಬಳಿ ಕಳುಹಿಸಿದರೆ ಕೈ ತುಂಬ ಹಣ ಕೊಡುತ್ತೇನೆ ಎಂದೆ. ಅದಕ್ಕೆ ಅವನು ತಕ್ಷಣ ಒಪ್ಪಿಕೊಂಡ. ಅದನ್ನು ಕೇಳಿ ನನ್ನ ಮೈ ನಡುಗಿತು. ಅವನು ಏನನ್ನು ಆಶಿಸಿದನೋ ಅದೇ ನಾಟಕವನ್ನು ನಾನು ಆಡಿದೆ. ಆದರೆ ನಾನು ನಿನ್ನನ್ನು ಮುಟ್ಟಲೇ ಇಲ್ಲ. ಹಣ ಕೊಟ್ಟಿದ್ದು ಕೇವಲ ಅವನಿಗೆ ನಂಬಿಕೆ ಹುಟ್ಟಿಸಲು ಮತ್ತು ಅವನು ನಿನ್ನನ್ನು ಮತ್ತೆ ಮತ್ತೆ ಕಳುಹಿಸಲಿ ಎಂದು. ನಿಜ ಹೇಳಬೇಕಂದ್ರೆ ನಾನು ನಿನ್ನನ್ನು ಪ್ರಕಾಶ್ನಿಂದ ಮುಕ್ತಗೊಳಿಸಲು ತಯಾರಿ ನಡೆಸುತ್ತಿದ್ದೆ. ನನ್ನ ಕಣ್ಣುಗಳಲ್ಲಿ ಪ್ರಶ್ನೆಗಳಿದ್ದವು. ಆಗ ಸುಪ್ರೀತ್ ಹೇಳಿದ, ಈಗ ನಿರ್ಧಾರ ನಿನ್ನ ಕೈಯಲ್ಲಿದೆ. ನಿನಗೆ ಏನು ಬೇಕು ನೀನು ನಿರ್ಧಾರ ಮಾಡು. ಈಗ ಭಯಪಡುವ ಕಾಲ ಮುಗಿದಿದೆ ಎಂದನು. ಅಷ್ಟರಲ್ಲಿ ಬಾಗಿಲ ಬಳಿ ಯಾರೋ ಬರುವ ಶಬ್ದವಾಯಿತು. ತಿರುಗಿ ಹಿಂದೆ ನೋಡಿದಾಗ ನನ್ನ ಗಂಡ ಪ್ರಕಾಶ್ ನಿಂತಿದ್ದ. ಅವನ ಮುಖ ಈಗ ಬಾಡಿ ಹೋಗಿತ್ತು. ಅವನು ನಡುಗುತ್ತಾ ಕೇಳಿದ, ಇದೆಲ್ಲ ಏನು ನಡೀತಾ ಇದೆ ಎಂದು. ಆಗ ಸುಪ್ರೀತ್ ಎದ್ದು ನಿಂತು ಹೇಳಿದ, ನೀನು ಇಲ್ಲಿಂದ ಒಂದು ಮಾತನಾಡದೆ ಹೊರಡುವುದೇ ಒಳ್ಳೆಯದು. ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ದೇನೆ ಎಂದನು. ಆಗ ಪ್ರಕಾಶ್ ನನ್ನ ಕಡೆ ನೋಡಿ, ನನ್ನ ಮರ್ಯಾದೆಯನ್ನು ಮಣ್ಣುಪಾಲು ಮಾಡಿದ್ದೆ ಎಂದರು. ನಾನು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ, ಮರ್ಯಾದೆಯನ್ನು ನೀನು ಮೊದಲೇ ಮಾರಿಬಿಟ್ಟಿದ್ದೆ ಎಂದು. ಆಗ ಪ್ರಕಾಶ್ ಏನನ್ನು ಮಾತನಾಡಲಾಗದೆ ಸುಮ್ಮನೆ ಅಲ್ಲಿಂದ ಹೊರಟು ಹೋದ. ಅವನು ಹೋದ ನಂತರ ಸುಪ್ರೀತ್ ಒಂದು ಫೈಲ್ ತೋರಿಸಿ ಹೇಳಿದ, ಈ ಕಂಪನಿಯನ್ನು ನಾನು ಕೊಂಡುಕೊಂಡಾಗ ಪ್ರಕಾಶ್ ಇಲ್ಲಿ ಕೇವಲ ಒಬ್ಬ ಕಾವಲುಗಾರನಾಗಿ ಕೆಲಸ ಮಾಡುತ್ತಿದ್ದ. ಅವನ ಕಣ್ಣಲ್ಲಿ ಯಾವಾಗಲೂ ದುರಾಸೆ ಇತ್ತು. ಅವನು ಯಾವುದೋ ಒಂದು ಬೇಟೆಗಾಗಿ ಕಾಯುತ್ತಿದ್ದ. ನೀನು ಪ್ರತಿ ಬಾರಿ ಇಲ್ಲಿಗೆ ಬಂದಾಗ ನಾನು ನಿನ್ನನ್ನು ನೋಡ್ತಾ ಇದ್ದೆ. ನೀನು ಪ್ರತಿ ಸಲ ಇಲ್ಲಿಗೆ ಬಂದಾಗ ಯಾವಾಗಲೂ ಮೌನವಾಗಿ ಇರುತ್ತಿದ್ದೆ ಎಂಬುದನ್ನು ನಾನು ಗಮನ ಇಟ್ಟು ನೋಡಿದ್ದೆ. ಪ್ರಕಾಶ್ನ ಅಸಲಿ ಮುಖ ಜಗತ್ತಿನ ಮುಂದೆ ಬರಲಿ ಅಂತ ನಾನು ಕಾಯುತ್ತಿದ್ದೆ. ಈಗ ನೀನು ನಿನ್ನ ನಿರ್ಧಾರಗಳನ್ನು ಧೈರ್ಯವಾಗಿ ತೆಗೆದುಕೊಳ್ಳಬಹುದು ಎಂದರು. ಆಗ ನಾನು ಫೈಲ್ ಮುಚ್ಚಿ ಮೆಲ್ಲಗೆ ಹೇಳಿದೆ, ಅವನು ನನ್ನನ್ನು ಮತ್ತೆ ಮತ್ತೆ ಕಳುಹಿಸುತ್ತಾರೆ ಎಂದು ನಿನಗೆ ಮೊದಲೇ ಗೊತ್ತಿತ್ತಾ? ಆಗ ಸುಪ್ರೀತ್ ಹೇಳಿದ, ಹೌದು. ಅದಕ್ಕಾಗಿಯೇ ನಿನಗೆ ಯಾರೂ ತೊಂದರೆ ಕೊಡದಂತೆ ನಾನು ಕ್ಯಾಮರಾಗಳನ್ನು ಆಫ್ ಮಾಡಿದ್ದೆ ಮತ್ತು ಆಳುಗಳಿಗೆ ಮಾತನಾಡದಂತೆ ಹೇಳಿದ್ದೆ. ನೀನು ಯಾವಾಗ ಸ್ವತಃ ಇಲ್ಲಿಗೆ ಬರುತ್ತೀಯಾ ಎಂದು ನಾನು ಕಾಯುತ್ತಿದ್ದೆ ಎಂದನು. ಆಗ ನಾನು ತಲೆ ತಗ್ಗಿಸಿದೆ. ನನಗೆ ಅನಿಸುತ್ತಿತ್ತು ನಾನು ಒಬ್ಬಂಟಿ ಎಂದು. ಆದರೆ ನನ್ನ ಮಾತನ್ನು ನಿಲ್ಲಿಸಿ ಸುಪ್ರೀತ್ ಹೇಳಿದ, ಇನ್ನು ಮುಂದೆ ನೀನು ನಿನ್ನ ಬದುಕಿನಲ್ಲಿ ಮಾಲೀಕಳು ಎಂದ. ಈಗ ನಾನು ಮೊದಲ ಬಾರಿಗೆ ತಲೆ ಎತ್ತಿ ಹೇಳಿದೆ, ಈ ದಿನ ನನಗೆ ಅನಿಸುತ್ತಿದೆ ನಾನು ಮಾತನಾಡಬಹುದು ಎಂದು. ಆಗ ಸುಪ್ರೀತ್ ನಗುತ್ತಾ ಹೇಳಿದ, ಮಾತನಾಡು ಪ್ರಿಯಾ, ಯಾಕಂದರೆ ಈಗ ನೀನು ಯಾರ ಕೈಗೊಂಬೆಯೂ ಅಲ್ಲ ಎಂದು ಹೇಳಿದ. ಪ್ರಕಾಶ್ ಸಮಯ ಈಗ ಮುಗಿದಿತ್ತು. ಸುಪ್ರೀತ್ ಟೇಬಲ್ ಮೇಲಿದ್ದ ಮತ್ತೊಂದು ಫೈಲ್ ತೆಗೆದುಕೊಂಡು ಫೋನ್ ಮಾಡಿ ಮ್ಯಾನೇಜರ್ಗೆ ಹೇಳಿದರು, ನೀವು ತಕ್ಷಣ ಪ್ರಕಾಶನ ಕೆಲಸವನ್ನು ಕೊನೆಗೊಳಿಸಿ, ಅವನ ಕೆಲಸದಿಂದ ವಜಾ ಮಾಡುವ ಪತ್ರ ರೆಡಿ ಮಾಡಿ ಮತ್ತು ಗೇಟ್ನಲ್ಲಿ ಅವನು ಬರುವುದನ್ನು ನಿಲ್ಲಿಸಿ ಎಂದು. ನಂತರ ನನ್ನನ್ನು ನೋಡಿ ಹೇಳಿದ, ಯಾರಾದರೂ ಮಾಡುತ್ತಿರುವ ದೌರ್ಜನ್ಯವನ್ನು ಸಹಿಸಿಕೊಳ್ಳುವುದು ಅಪರಾಧ. ಹಾಗೆಯೇ ಮೌನವಾಗಿ ಎಲ್ಲವನ್ನ ಅನುಭವಿಸುವುದು ತನ್ನ ಮೇಲೆ ತಾನು ಮಾಡಿಕೊಳ್ಳುವ ದೌರ್ಜನ್ಯ. ಈಗ ನಾನು ಅವೆರಡನ್ನ ಕೊನೆಗೊಳಿಸಿದ್ದೇನೆ. ಈ ವಿಷಯವಾಗಿ ಪ್ರಕಾಶ್ ಕೆಳಗಿನ ಫ್ಲೋರ್ನಲ್ಲಿ ಯಾರ ಜೊತೆಯೋ ವಾದ ಮಾಡುತ್ತಿದ್ದ. ನಾನು ಆಗ ತಕ್ಷಣ ಕಿಟಕಿಯಿಂದ ಇಣುಕಿ ನೋಡಿದೆ. ಆಗ ಇಬ್ಬರು ಸೆಕ್ಯೂರಿಟಿಗಳು ಅವನನ್ನು ಆಚೆ ಕರೆದುಕೊಂಡು ಹೋಗಿ ಅವನ ಬಳಿ ಇದ್ದ ಕಂಪನಿ ID ಕಾರ್ಡನ್ನು ಕಿತ್ತುಕೊಂಡರು. ಅವನು ಜೋರಾಗಿ ಕಿರುಚುತ್ತಿದ್ದ. ಬಹುಶಃ ಒಳಗೆ ಬರಲು ಹಠ ಮಾಡುತ್ತಿದ್ದ. ನಂತರ ಅವನು ತಲೆ ಎತ್ತಿ ಕಿಟಕಿಯತ್ತ ನೋಡಿದ. ಅಲ್ಲಿ ನಾನು ನಿಂತಿದ್ದೆ. ನಮ್ಮಿಬ್ಬರ ನಡುವೆ ಒಂದು ಗಾಜಿನ ಗೋಡೆ. ಅದರಲ್ಲಿ ಅಸಲಿ ಗೋಡೆ ಎಂದರೆ ಎಷ್ಟು ವರ್ಷಗಳಿಂದ ನಮ್ಮ ನಡುವೆ ಬೆಳೆದಿದ್ದ ಆ ಕಹಿ ಸಂಬಂಧ. ಆಗ ಸುಪ್ರೀತ್ ಕಿಟಕಿಯ
ಪರದೆಯನ್ನು ಎಳೆದ. ತಕ್ಷಣ ಪ್ರಕಾಶ್ ತಲೆ ತಗ್ಗಿಸಿದ ಮತ್ತು ನಿಧಾನವಾಗಿ ಗೇಟ್ನಿಂದ ಹೊರಗೆ ಹೋದ. ಆಗ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ನೆಮ್ಮದಿ ಮೂಡಿತು. ಸುಪ್ರೀತ್ ನನ್ನ ಬಳಿ ಬಂದು ಹೇಳಿದ, ಈಗ ನೀನು ಮತ್ತೆ ಆ ಮನೆಗೆ ಹೋಗುವುದಿಲ್ಲ. ನಿನಗೆ ಇಷ್ಟವಿದ್ದರೆ ನಾನು ನಿನ್ನ ದೊಡ್ಡಮ್ಮನ ಜೊತೆ ಮಾತನಾಡುತ್ತೇನೆ. ಆದರೆ ಈ ಬಾರಿ ನಿರ್ಧಾರ ನಿನ್ನದೇ ಆಗಿರಬೇಕು ಎಂದನು. ನಾನು ದೀರ್ಘ ಉಸಿರು ತೆಗೆದುಕೊಂಡು, ವರ್ಷಗಳ ಕಾಲ ನಾನು ಇತರರ ನಿರ್ಧಾರಗಳನ್ನು ಮೂಕ ಪ್ರಾಣಿಯಂತೆ ಪಾಲಿಸಿದ್ದೇನೆ. ಈಗ ಮೊದಲ ಬಾರಿಗೆ ನನ್ನ ಆಸೆಯಂತೆ ಬದುಕಲು ಬಯಸಿದ್ದೆ. ನಾನು ನಗುತ್ತಾ ತಲೆಯಾಡಿಸಿದೆ. ಆಗ ಸುಪ್ರೀತ್ ಹೇಳಿದ, ನಾನು ನಿನ್ನ ಜೊತೆ ಇದ್ದೇನೆ. ಆದರೆ ನೀನು ನಿನಗಾಗಿ ಈಗ ಎದ್ದು ನಿಲ್ಲಬೇಕು. ತಗ್ಗಿಸಿದ ತಲೆ ಈಗ ಮೇಲೆತ್ತಿದ್ದೀಯ. ಹೊರಲಾಗದ ಭಾರ ಹಗುರವಾಗಿದೆ. ನಾನು ಸುಪ್ರೀತ್ನ ಕಣ್ಣುಗಳನ್ನು ನೋಡಿದೆ. ಅಲ್ಲಿ ಮೊದಲಿನಂತೆ ಪ್ರೀತಿ ಮತ್ತು ಅಕ್ಕರೆ ಇತ್ತು. ಸುಪ್ರೀತ್ ನನ್ನ ಕಾರಿನಲ್ಲಿ ಕೂರಿಸಿಕೊಂಡ. ನಾನು ಅವನ ಜೊತೆ ಸಿಟಿಯಲ್ಲಿ ಹೋಗುತ್ತಿರಬೇಕಾದರೆ ಪ್ರಕಾಶ್ನಿಂದ ಈಗ ಎಲ್ಲವೂ ಕಸಿದುಕೊಂಡಿತ್ತು. ಅವನ ಅಹಂಕಾರ, ಅವನ ಸುಳ್ಳು ಭರವಸೆಗಳು, ಅವನ ನೀಚತನ ಎಂದು ನೆಮ್ಮದಿಯ ನಿಟ್ಟಿಸಿರು ಬಿಟ್ಟೆ. ಆಗ ಸುಪ್ರೀತ್ ಕೇಳಿದ, ದೊಡ್ಡಪ್ಪನ ಮನೆಗೆ ಹೋಗಬೇಕೆ ಅಥವಾ ನನ್ನ ಮನೆಗೆ ಬರುತ್ತೀಯಾ ಎಂದು. ಯಾಕೆಂದರೆ ಕೆಲವು ದಿನ ನಿನ್ನನ್ನು ನೀನು ಸಂಭಾಳಿಸಿಕೊ, ಆನಂತರ ಮುಂದಿನ ತೀರ್ಮಾನ ಮಾಡೋಣ ಎಂದು ಹೇಳಿದ. ನಾನು ಸ್ವಲ್ಪ ಯೋಚನೆ ಮಾಡಿ ಹೇಳಿದೆ, ನನಗೆ ದೊಡ್ಡಪ್ಪನ ಮನೆಗೂ ಬೇಡ, ಪ್ರಕಾಶ್ ಮನೆಗೂ ಬೇಡ. ನನಗೆ ಸದ್ಯಕ್ಕೆ ನಿನ್ನ ಮನೆ ಬೇಕು ಎಂದು. ಆಗ ಸುಪ್ರೀತ್ ತನ್ನ ಮನೆಯ ಕಡೆಗೆ ಕಾರನ್ನು ತಿರುಗಿಸಿದರು. ನಾವು ಒಂದು ಸುಂದರವಾದ ಬಂಗಲೆಯ ಮುಂದೆ ನಿಂತಿದ್ದೆವು. ಅಲ್ಲಿ ಒಬ್ಬ ವಯಸ್ಸಾದ ಮಹಿಳೆ, ಇವರು ಯಾರು ಎಂದು ಕೇಳಿದಾಗ ಸುಪ್ರೀತ್ ಹೇಳಿದ, ಇವರು ನನ್ನ ಜವಾಬ್ದಾರಿ ಮತ್ತು ನನ್ನ ಗೌರವ ಎಂದು. ಆಗ ಆ ಅಜ್ಜಿ ನನ್ನ ತಲೆಯ ಮೇಲೆ ಕೈಯಿಟ್ಟು ಒಳ್ಳೆಯದಾಗಲಿ ಎಂದು ಹರಸಿ ಒಳಗೆ ಕರೆದುಕೊಂಡು ಹೋದರು. ಆ ಮನೆಯ ಒಳಗಿನ ಪ್ರಶಾಂತತೆ ನನಗೆ ತುಂಬ ಇಷ್ಟವಾಯಿತು. ಊಟಕ್ಕೆಂದು ಕುಳಿತಾಗ ಸುಪ್ರೀತ್ ಹೇಳಿದ, ನಿನಗೆ ಬೇಕೆಂದರೆ ನಾನು ಡೈವರ್ಸ್ ಪತ್ರಗಳನ್ನು ರೆಡಿ ಮಾಡಿಸುತ್ತೇನೆ. ಕಾನೂನು ಮತ್ತು ನಾನು ನಿನ್ನ ಜೊತೆಗಿದ್ದೇವೆ ಎಂದು. ಆಗ ನಾನು ಹೇಳಿದೆ, ಡೈವರ್ಸ್ ಖಂಡಿತ ಬೇಕು ಎಂದು ಹೇಳುತ್ತಾ ಈಗ ನಾನು ನೆಮ್ಮದಿಯಿಂದ ತೃಪ್ತಿಯಾಗಿ ಊಟ ಮಾಡಿದೆ. ಮಾರನೇ ದಿನ ವಕೀಲರನ್ನು ಭೇಟಿ ಮಾಡಿ ಡೈವರ್ಸ್ ಪತ್ರಗಳನ್ನು ರೆಡಿ ಮಾಡಿಸಿದೆವು. ನಾನು ಆ ಡೈವರ್ಸ್ ಪೇಪರ್ ಮೇಲೆ ಸಹಿ ಹಾಕುತ್ತಿದ್ದಾಗ ಕೇವಲ ಕಾಗದದ ಮೇಲಲ್ಲ, ನನ್ನ ನೋವಿನ ಸಂಕೋಲೆಗಳ ಮೇಲೆ ಹಾಕಿದ ಮುದ್ರೆಯಾಗಿತ್ತು. ಆಗ ವಕೀಲರು ಹೇಳಿದರು, ಇನ್ನು ಕೆಲವು ದಿನಗಳಲ್ಲಿ ಈ ಪ್ರಕರಣ ಕೊನೆಗೊಳ್ಳುತ್ತದೆ ಎಂದು. ಸಾಯಂಕಾಲ ನಾನು ದೊಡ್ಡಪ್ಪನ ಮನೆಗೆ ಹೋದೆವು. ಆಗ ಸುಪ್ರೀತ್ ದೊಡ್ಡಪ್ಪನಿಗೆ ನೇರವಾಗಿ ಕೇಳಿದರು, ನೀವು ಪ್ರಿಯಾಗೆ ಮಾಡಿದ್ದು ಕ್ಷಮಿಸಲಾರದ ಅಪರಾಧ ಎಂದು. ಆಗ ದೊಡ್ಡಪ್ಪ ಮೌನವಾಗಿ ಕುಳಿತರು. ತಪ್ಪಾಯಿತು ಪ್ರಿಯಾ, ದಯವಿಟ್ಟು ನನ್ನ ಪರಿಸ್ಥಿತಿ ಹಾಗಿತ್ತು, ನನ್ನನ್ನು ಅರ್ಥ ಮಾಡಿಕೊ ಮಗಳೇ ಎಂದರು. ಆಗ ಸುಪ್ರೀತ್ ಅವರ ಮಾತನ್ನು ತಡೆದು, ಪರಿಸ್ಥಿತಿ ಆ ರೀತಿ ಇರಲಿಲ್ಲ, ನಿಮ್ಮ ದುರಾಸೆ ಆ ರೀತಿ ಇತ್ತು. ಇನ್ನು ಮುಂದೆ ಪ್ರಿಯಾ ತಂಟೆಗೆ ಬಂದರೆ ಸಂಬಂಧವನ್ನೇ ಕತ್ತರಿಸಿಕೊಳ್ಳುತ್ತೇನೆ ಎಂದು ಎಚ್ಚರಿಸಿದರು. ದೊಡ್ಡಪ್ಪ ಕೈ ಮುಗಿದು ಕ್ಷಮೆ ಕೇಳಿದರು. ಆಗ ನಾನು ಹೇಳಿದೆ, ಕಾಲ ಎಲ್ಲರಿಗೂ ಪಾಠ ಕಲಿಸುತ್ತದೆ ಎಂದು. ಈಗ ನಾನು ನನಗಾಗಿ ಅಡುಗೆಗಳನ್ನು ಮಾಡಿಕೊಳ್ಳುತ್ತೇನೆ. ನನಗೆ ಪುಸ್ತಕ ಓದುವುದೆಂದರೆ ಇಷ್ಟ, ಅದನ್ನು ಮಾಡುತ್ತೇನೆ ಮತ್ತು ಕಂಪ್ಯೂಟರ್ ಕ್ಲಾಸ್ಗೆ ಸೇರಿಕೊಂಡು ಕಲಿಯುತ್ತಿದ್ದೇನೆ. ಈಗ ನನ್ನ ಬಗ್ಗೆ ಅಳು ಬರುವುದಿಲ್ಲ, ಬದಲಾಗಿ ಹೆಮ್ಮೆ ಎನಿಸುತ್ತದೆ. ಒಂದು ದಿನ ನಾದಿನಿಯ ಫೋನ್ ಇದ್ದಕ್ಕಿದ್ದಂತೆ ಬಂತು. ಅವಳು ಅತ್ತಿಗೆ ಎಲ್ಲಿ ಹೋಗಿದ್ದೀರಾ ಎಂದು ಕೇಳಿದಳು. ಆಗ ನಾನು ಹೇಳಿದೆ, ನೀವು ನೋಡುತ್ತಿದ್ದ ಪ್ರಿಯಾ ಸುಳ್ಳು, ಈಗಿರುವ ಪ್ರಿಯಾ ಸತ್ಯ ಎಂದು ಹೇಳಿ ಫೋನ್ ಕಟ್ ಮಾಡಿದೆ. ಡೈವೋರ್ಸ್ ನೋಟಿಸ್ ಬಂದಾಗ ಅದು ನನಗೆ ಸೋಲಾಗಿ ಕಾಣಲಿಲ್ಲ, ಬದಲಾಗಿ ಒಂದು ದೊಡ್ಡ ಗೆಲುವಿನಂತೆ ಭಾಸವಾಯಿತು. ಕನ್ನಡಿಯ ಮುಂದೆ ನಿಂತು ನಾನು ನನಗೆ ಹೇಳಿಕೊಂಡೆ, ಇದು ನಾನು, ನನ್ನ ಇಚ್ಛೆಯಂತೆ ಬದುಕುವವಳು ಎಂದು. ಸುಪ್ರೀತ್ ಮತ್ತು ನನ್ನ ನಡುವೆ ಒಂದು ಸುಂದರ ಮೌನವಿತ್ತು. ಒಂದು ದಿನ ಅವನು ಒಂದು ಇನ್ವಿಟೇಷನ್ ಕಾರ್ಡನ್ನು ತಂದು ನನ್ನ ಕೈಗೆ ಕೊಟ್ಟನು. ಅದು ಒಂದು ಮದುವೆಯ ಇನ್ವಿಟೇಷನ್ ಕಾರ್ಡ್ ಆಗಿತ್ತು. ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಸುಪ್ರೀತ್ ಮತ್ತು ಪ್ರಿಯಾ ಎಂದು ಬರೆಯಲಾಗಿತ್ತು. ಆಗ ಅವನು ಕೇಳಿದನು, ನಿನಗೆ ಇದಕ್ಕೆ ಒಪ್ಪಿಗೆ ಇದೆಯಾ ಎಂದು. ಆಗ ನಾನು ಮೌನವಾಗಿ ಒಪ್ಪಿಗೆ ನೀಡಿದೆ. ಮದುವೆಯ ದಿನ ಬಂತು. ಯಾವುದೇ ಅಬ್ಬರವಿಲ್ಲದ ಸರಳ ಮದುವೆ. ನಾನು ಕೆಂಪು ಬಣ್ಣದ ಸೀರೆಯನ್ನು ಉಟ್ಟುಕೊಂಡಿದ್ದೆ. ನನ್ನ ತಾಯಿಯ ನೆನಪಿನ ಉಂಗುರವನ್ನು ತೊಟ್ಟಿದ್ದೆ. ಸುಪ್ರೀತ್ ನನ್ನ ಕೈಯ ಹಿಡಿದನು. ಆ ಸ್ಪರ್ಶದಲ್ಲಿ ವರ್ಷಗಳ ನೋವೆಲ್ಲ ಕರಗಿ ಹೋದಂತೆ ನನಗೆ ಅನಿಸಿತು. ನಮ್ಮ ಮದುವೆಯಿಂದ ಎಲ್ಲರೂ ಸಂತೋಷವಾಗಿದ್ದರು. ದೊಡ್ಡಮ್ಮ ದೊಡ್ಡಪ್ಪ ಕೂಡ ಬಂದು ಹರಸಿದರು. ನನ್ನ ಬದುಕಿನ ಪಂಜರ ಈಗ ಶಾಶ್ವತವಾಗಿ ಒಡೆದು ಹೋಯಿತು ಮತ್ತು ನಾನು ಮುಕ್ತ ಹಕ್ಕಿಯಾಗಿ ಹೊಸ ದಿಗಂತದತ್ತ ಹಾರಲು ರೆಡಿಯಾಗಿದ್ದೆ. ಸ್ನೇಹಿತರೆ, ಈ ಕಥೆಯಲ್ಲಿ ಪ್ರಿಯಾ ಮತ್ತು ಸುಪ್ರೀತ್ ಮದುವೆಯಾಗಿದ್ದು ಸರಿಯಾ ತಪ್ಪಾ ಎಂದು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.